ಎಸ್, ಇವತ್ತಿನ ಕ್ಲಾಸ್ ಒಳಗಡೆ ರೀ ಹೊಸ ಟಾಪಿಕ್ ಆ್ಯಂಡ್ ಆಲ್ಸೋ ದ ಲಾಸ್ಟ್ ಟಾಪಿಕ್ ಆಫ್ ದಿ ಯುವರ್ ಹಾಫ್ ಸೆಮಿಸ್ಟರ್. ನಿಮ್ಮ ಈ ಮಿಡ್ ಟರ್ಮ್ ಏನೈತಲ್ರಿ ಕೊನೆಯ ಭಾಗ ಅಂತಲೂ ಕೂಡ ಹೇಳ್ಬೋದು. ಇದಾದ್ರೆ ಮುಗೀತು. ಇದರ ಟಾಪಿಕ್ ಆದ್ರೆ ನಿಮ್ಮ ಮಿಡ್ ಟರ್ಮ್ ಕಂಪ್ಲೀಟ್ ಆಗ ಸರ್. ಇವತ್ತಿನ ಟಾಪಿಕ್ ಒಳಗಡೆ ಲಾಸ್ಟ್ ಕಾನ್ಸೆಪ್ಟ್ ನೋಡ್ರಿ, ಅದೊಂದು ಎಲೆಕ್ಟ್ರಿಕ್ ಕರೆಂಟ್, ಮ್ಯಾಗ್ನೆಟಿಕ್ ಎಫೆಕ್ಟ್ ಅಂಡ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳ್ರಿ. ಇದೊಂದು ಟಾಪಿಕ್ ಇವತ್ತು ಮುಗಿಸ್ಬಿಡೋಣಪಿ. ಮುಗೀತಂದ್ರ ನಿಮ್ದು ಹಾಫ್ ಸೆಮಿಸ್ಟರ್ ಪೂರಾ ಕಂಪ್ಲೀಟ್ ಆದಂಗ ಆಯ್ತ್ರಿ. ಎಸ್, ಇದು ಒಂದು ಫಿಸಿಕ್ಸ್ ಒಂದು ಭಾಗ ರೀ. ಆಲ್ರೆಡಿ ನಿಮ್ಗೆ ಗೊತ್ತದ ಎಲೆಕ್ಟ್ರಿಕ್ ಕರೆಂಟ್ ಬಗ್ಗೆ ನೀವು ಹಿಂದಿನ ಕ್ಲಾಸ್ ಒಳಗಡೆ ಕಲ್ತೀರಿ. ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ಏನು, ಕರೆಂಟ್ ಅನ್ನ ಕಂಡಕ್ಟ್ ಮಾಡ್ತಕ್ಕಂಥವು ಯಾವುದವು, ಅದ್ರ ಗುಡ್ ಕಂಡಕ್ಟರ್ ಅವು, ಬ್ಯಾಡ್ ಕಂಡಕ್ಟರ್ ಅವು ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ಡಿಟೇಲ್ ಆಗಿ ಸ್ಟಡಿ ಮಾಡಿದ್ರಿ. ಟುಡೇ ದ ಲಾಸ್ಟ್ ಕಾನ್ಸೆಪ್ಟ್ ಇಟ್ ಇಸ್ ರಿಲೇಟೆಡ್ ಟು ದಿ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಎಲೆಕ್ಟ್ರಿಸಿಟಿ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ಇದ ಮೇನ್ ನಿಮಗ ಇಂಪಾರ್ಟೆಂಟ್ ಅಂತಂದ್ರೆ ಏನ್ರಿ, ಎಲೆಕ್ಟ್ರಿಸಿಟಿ ರಿಲೇಟೆಡ್ ಇರೋದ್ರಿಂದ ಮತ್ತು ಎಕ್ಸಾಮ್ ಭಾಳ ಅದ್ರ ನಿಮಗೆ ಏನ್ರಿ ಒಂದು 6 ಮಾರ್ಕ್ಸ್ ತಗ ಕ್ಯಾರಿ ಮಾಡ್ಬೋದು. ಆನ್ಯುವಲ್ ಎಕ್ಸಾಮ್ಕ 6 ಮಾರ್ಕ್ಸ್ ತಕನು ಕೂಡ ಬರ್ಬೋದ್ರಿ. ಮಾರ್ಕ್ಸ್ ಒಂದು 6 ಮಾರ್ಕ್ಸ್ ಮಿನಿಮಮ್ ಕವರ್ ಮಾಡ್ತದ. ಡೋಂಟ್ ವರಿ ಅಬೌಟ್ ದಟ್. 6 ಅಂತೂ ಕಣ್ ಮುಚ್ಚಿ ಬರ್ತದ್ರಿ. ಅದಕ್ಕಿಂತ ನಿಮ್ಗೆ ಎಕ್ಸ್ಟ್ರಾನು ಬರ್ಬೋದು, ಅಂತರೂ ಆರಾಮ್ ಸರಿ ಬರ್ತದ. ಅದ್ರ ಮ್ಯಾಗ ಮಾರ್ಕ್ಸ್ನು ಕೂಡ ಹೆಚ್ಚು ಬರ್ಬೋದ್ರಿ. ನೋಡುವ ಹೆಂಗ್ ಬರ್ತದ ಅಂತ ಹೇಳಕ್ ಆಗೋದಿಲ್ಲ. ಬಟ್ ಇದ್ರ ಮೇನ್ ಇಂಪಾರ್ಟೆಂಟ್ ಏನ್ರಿ, ಒಂದು ಮೋಟರ್ ಡಯಾಗ್ರಾಮ್ ಕೇಳ್ತಾನ, ಆ ನಂತರ ತಂಬ್ ರೂಲ್ ರೀ, ರೈಟ್ ಹ್ಯಾಂಡ್ ತಂಬ್ ರೂಲ್ ಅಂತ ಬರ್ತದ, ಫ್ಲೇಮಿಂಗ್ ರೂಲ್ ಅಂತ ಹೇಳಿ ಬರ್ತಾವ್ರಿ. ಯೂಸಸ್ ಆಫ್ ಫ್ಯೂಸ್ ಬಗ್ಗೆ ಕೇಳ್ಬೋದು. ಡೊಮ್ಯಾಸ್ಟಿಕ್ ಸರ್ಕ್ಯೂಟ್ ಒಳಗಡೆ ಒಂದಿಷ್ಟು ಅರ್ಥಿಂಗ್ ಅಂದ್ರೆ ಏನು, ಲೈವ್ ವೈರ್ ಅಂದ್ರೆ ಏನು, ನ್ಯೂಟ್ರಲ್ ವೈರ್ ಬಗ್ಗೆ ಕೇಳ್ಬೋದು. ಅದನ್ನ ಬಿಟ್ರೆ ಬಾಳದ್ರ ಏನ್ ಕೇಳಕ್ ಚಾನ್ಸ್ ಅದ. ಇನ್ನ ಇಲ್ಲಿ ಏನ್ ಬರ್ತಾವ್ರಿ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಬಗ್ಗೆ ಕೇಳ್ಬೋದ್ರಿ ಬಾಳದ್ರ. ಅದ್ರ ಬಗ್ಗೆ ಒಂದು ಪೂರಾ ಕಂಪ್ಲೀಟ್ ವಿಡಿಯೋ ಐತಿ, ಅದ್ರ ನಾ ನಿಮ್ಗೆ ತೋರಿಸ್ತೇನ್ರಿ. ಹೌದು, ಬಟ್ ಆನ್ಲೈನ್ದವ್ರು ಬೇಜಾರ್ ಮಾಡ್ಕೋಬೇಡ್ರಿ. ನೀವೇನ್ ಮಾಡ್ಕೊಡ್ರಿ, ಯೂಟ್ಯೂಬ್ನಾಗ ಸರ್ಚ್ ಮಾಡ್ಕೊಡ್ರಿ. ಕೆಲವೊಂದಿಷ್ಟು ವಿಡಿಯೋಸ್ಗಳನ್ನ ಶೇರ್ ಮಾಡಕ್ ಆಗೋದಿಲ್ರಿ, ಯಾಕಂದ್ರೆ ಅವು ಪರ್ಚೇಸ್ಡ್ ಆ್ಯಪ್ ಅದಾವ್ರಿ. ಅವುಗಳನ್ನ ಶೇರ್ ಮಾಡಕ್ ಆಗಲ್ಲ. ನೀವು ಆನ್ಲೈನ್ದವ್ರು ಏನೈತಿ ಆನ್ಲೈನ್ದಾಗ ನೋಡ್ಕೊಡ್ರಿ. ಓಕೆ, ಲೆಟ್ ವಿ ಕ್ಯಾನ್ ಸ್ಟಾರ್ಟ್ ದ ಟಾಪಿಕ್. ನೋಡ್ರಿ, ಮ್ಯಾಗ್ನೆಟಿಕ್ ಎಫೆಕ್ಟ್ ಅಂಡ್ ಎಲೆಕ್ಟ್ರಿಕ್ ಕರೆಂಟ್. ಫಸ್ಟ್ ಆಫ್ ಆಲ್, ವಾಟ್ ಯು ಮೀನ್ ಬೈ ದ ಮ್ಯಾಗ್ನೆಟ್? ಈ ಫ್ಯಾನ್ ಆಫ್ ಮಾಡ್ರಿ ಫಾಸ್ಟ್. ಬ್ಯಾಟ್ರಿ ಲೈಟ್ ಹೋದಕ್ ಅಂದತ್ರಿ. ಓಕೆ, ಮ್ಯಾಗ್ನೆಟಿಕ್ ಎಫೆಕ್ಟ್ ಅಂಡ್ ಎಲೆಕ್ಟ್ರಿಕ್ ಕರೆಂಟ್. ಫಸ್ಟ್ ಆಫ್ ಆಲ್, ಮ್ಯಾಗ್ನೆಟ್ ಅಂತಂದ್ರೆ ಏನು, ಯಾವುದಕ್ಕೆ ನಾವು ಮ್ಯಾಗ್ನೆಟ್ ಅಂತೇಳಿ ಕರಿತೀವಿ? ದಟ್ ಇಸ್ ದ ಮೇನ್ ಇಂಪಾರ್ಟೆಂಟ್. ಮ್ಯಾಗ್ನೆಟ್ ಇಟ್ ಇಸ್ ಮಟೀರಿಯಲ್ ವಿಚ್ ಪ್ರೊಡ್ಯೂಸ್ ದ ಫೀಲ್ಡ್ ಆಫ್ ಅಟ್ರಾಕ್ಟ್ ಆರ್ ರಿಪಲ್ಸ್ ಟು ಈಚ್ ಅದರ್. ದಟ್ ಮಟೀರಿಯಲ್ ಈಸ್ ಕಾಲ್ಡ್ ಆಸ್ ಮ್ಯಾಗ್ನೆಟ್. ಮ್ಯಾಗ್ನೆಟ್ ಅಂತಕ್ಕಂಥದ್ದು ಒಂದು ಮಟೀರಿಯಲ್ ರೀ. ಈ ಮಟೀರಿಯಲ್ ಏನ್ ಮಾಡಬಹುದು, ಅಟ್ರಾಕ್ಟ್ ರೇ ಮಾಡಬಹುದು, ರಿಪಲ್ ರೇ ಮಾಡಬಹುದು. ಆ ಒಂದು ಕ್ಯಾರೆಕ್ಟರ್ ಏನಂತೇಳಿ ಕರಿತೀವಿ ನಾವು, ಮ್ಯಾಗ್ನೆಟ್ ಅಂತೇಳಿ ಕರಿತೀವ್ರಿ. ಅದಕ್ಕೆ ಹೇಳ್ತಾ ನೋಡ್ರಿ, ನೇಚರ್ ಒಳಗಡೆ ಕಾಮನ್ ಆಗಿ ಏನಾಗ್ತಿರ್ತದ, ಅಟ್ರಾಕ್ಟರ್ ಆಗ್ತಿರ್ತದ, ರಿಪಲ್ ರೇ ಆಗ್ತಿರ್ತದ. ಸೌಂಡ್ ಏನ್ರಿ ಅದ? ಬ್ಯಾಟ್ರಿ ಸೌಂಡ್. ಓಕೆ, ಮೇ ಬಿ ಓವರ್ಲೋಡ್ ಆಗಿರ್ಬೇಕಂದ್ರೆ. ಓಕೆ, ಮ್ಯಾಗ್ನೆಟ್ ಇಸ್ ದ ಮಟೀರಿಯಲ್ ದಟ್ ಪ್ರೊಡ್ಯೂಸ್ ದ ಫೀಲ್ಡ್ ಅಟ್ರಾಕ್ಟ್ ಆರ್ ರಿಪಲ್. ಆ ಫೀಲ್ಡ್ ಏನ್ ಮಾಡ್ಬೋದು, ಅಟ್ರಾಕ್ಷನ್ಸ್ ರೇ ಮಾಡ್ಬೋದು ಅಥವಾ ರಿಪಲ್ಷನ್ ರೇ ಮಾಡ್ಬೋದು. ಅಂತ ಒಂದು ನೇಚರ್ಕ ನಾವೇನಂತ ಕರಿತೀವಿ, ಮ್ಯಾಗ್ನೆಟ್ ಅಂತೇಳಿ ಕರೀತಾರಿ. ಹೌದಾ? ಹಂಗಿದ್ರ ಇಲ್ಲಿ ನೋಡ್ರಿ, ಕೆಲವೊಂದಿಷ್ಟು ಕೊಡ್ತಾನ. ಲೈಟ್ ಸ್ಟೋನ್ ಅಂತೇಳಿ ಕರಿತೀರಿ. Fe3O4 ಇಸ್ ಅ ನ್ಯಾಚುರಲಿ ಆಕರಿಂಗ್ ಮ್ಯಾಗ್ನೆಟ್. ನೋಡ್ರಿ, ನೆನಪಿಟ್ಕೊಂಡ್ಬಿಡ್ರಿ. ಲೈಟ್ ಸ್ಟೋನ್ ಅಂತ ಏನ್ ಕರಿತೀರಲ್ರಿ, Fe3O4 ಇಸ್ ಅ ನ್ಯಾಚುರಲಿ ಆಕರಿಂಗ್ ಮೆಟಲ್ ಅಂತೇಳಿ, ಸಾರಿ ಮ್ಯಾಗ್ನೆಟ್ ಅಂತೇಳಿ ಕರಿಬೋದ್ರಿ. ಇಟ್ ಅಟ್ರಾಕ್ಟ್ ದ ಮಟೀರಿಯಲ್ ಲೈಕ್ ಏನ್ ಅಟ್ರಾಕ್ಟ್ ಮಾಡ್ಬೋದ್ರಿ? ಮ್ಯಾಗ್ನೆಟ್ ಇಸ್ ನಥಿಂಗ್ ಬಟ್ ಯು ಆರ್ ವೆಲ್ ನೋನ್ ಅಬೌಟ್ ದಟ್ ಆಲ್ ಮ್ಯಾಗ್ನೆಟ್ಸ್ ಆಲ್ಮೋಸ್ಟ್ ಆಲ್ ಅಟ್ರಾಕ್ಟ್ ದ ಮೆಟಲ್ಸ್. ಎಲ್ಲಾ ಮ್ಯಾಗ್ನೆಟ್ಗಳು ಏನ್ ಅಟ್ರಾಕ್ಟ್ ಮಾಡ್ತಾವ್ರಿ, ಮೆಟಲ್ಸ್ ಅನ್ನ ಅಟ್ರಾಕ್ಟ್ ಮಾಡ್ತಾವ. ಬಟ್ ಇದನ್ನು ಹಂಗ ಕೊಟ್ಟಾರಿ, ಯಾವ್ದು ಐರನ್ ಆಗಿರ್ಬೋದು, ನಿಕಲ್ ಆಗಿರ್ಬೋದು, ಕೊಬಾಲ್ಟ್ ಎಕ್ಸೆಟ್ರಾ ಯಾವ ಬೇಕಾದನ್ನ ಅಟ್ರಾಕ್ಟ್ ಮಾಡ್ತಾ ಹೋಗ್ತದೆ. ಬಟ್ ಇಲ್ಲಿ ಮ್ಯಾಗ್ನೆಟ್ ಅಂದಾಗ ಇದ್ರ ಒಂದು ವಿಶೇಷ ಏನ್ ಬರ್ತದ ಅಂತಂದ್ರ, ಮ್ಯಾಗ್ನೆಟ್ ಒಳಗಡೆ 2 ಪೋಲ್ಸ್ ಇರ್ತಾವ್ರಿ. 2 ಪೋಲ್ ಇರ್ತಾವ. ಅದಕ್ಕೆ ಏನ್ ಕರಿತಾರ್ರಿ,
magnet is always bipolar. Bi means two. Bi means two. One is the north pole, another one is the south pole. ಅದಕ್ಕೆ ಕೊಟ್ಟಾರಿ bipolar with the poles named as north and south poles. ಮ್ಯಾಗ್ನೆಟ್ ಒಳಗಡೆ ಎಷ್ಟು ಪೋಲ್ ಇರ್ತಾವ್ರಿ? ಅದಕ್ಕೆ ಹೇಳ್ತಾನ್ರಿ ಮ್ಯಾಗ್ನೆಟ್ is always it's a bipolar. One is the north pole, another one is the south pole. But ಇದ್ರ ಬಗ್ಗೆ ಒಂದು ಪ್ರಾಪರ್ಟಿ ಗೊತ್ತಿರ್ಬೇಕು ನಿಮ್ಗ. ಪೋಲ್ಸ್ ಒಳಗಡೆ ಅನ್ಲೈಕ್ ಪೋಲ್ಸ್ ಇದ್ದು ಅಂದ್ರೆ ಏನಾಗ್ತಾವ? ಅಟ್ರಾಕ್ಟ್ ಟು ಈಚ್ ಅದರ್ ಅಂಡ್ ಲೈಕ್ ಪೋಲ್ಸ್ ಆರ್ ರಿಪಲ್ ಟು ಈಚ್ ಅದರ್. ಅಂದ್ರ ನಾರ್ತ್ ನಾರ್ತ್ ಇತ್ತಂದ್ರ ರಿಪಲ್ಷನ್ ಆಗ್ತದ್ರಿ, ಸೌತ್ ಸೌತ್ ಇದ್ರೂ ರಿಪಲ್ಷನ್ ಆಗ್ತದ, ನಾರ್ತ್ ಸೌತ್ ಇತ್ತಂದ್ರ ಅಟ್ರಾಕ್ಟ್ ಆಗ್ತದ. ಚಾರ್ಜಸ್ ಒಳಗಡೆ ಕಲ್ತಿರಲ್ರಿ, ಅನ್ಲೈಕ್ ಚಾರ್ಜಸ್ ಇದ್ದು ಅಂದ್ರೆ ಏನಾಗ್ತಾವ? ಅಟ್ರಾಕ್ಟ್ ಟು ಈಚ್ ಅದರ್. ಲೈಕ್ ಚಾರ್ಜಸ್ ಇದ್ದು ಅಂದ್ರೆ ಏನಾಗ್ತಾವ? ರಿಪಲ್ ಟು ಈಚ್ ಅದರ್. Same kind here also. The like poles are repel to each other, unlike poles are attract to each other. Yes. ಹಾಗಿದ್ರೆ ನೋಡ್ರಿ ಇಲ್ಲಿ ಏನಂತಾರ? These two poles are always exist together, cannot be separated. The ನೋಡ್ರಿ north pole of a magnet is side which is the point the earth in ನೋಡ್ರಿ geographic north ಅಂದ್ರೆ ಏನ್ರಿ? ನಿಮ್ಗೊಂದು ಪೋಲ್ ಹಿಡಿದ್ರ ಅಂದ್ರ ನಾರ್ತ್ ಕಟ್ ನೋಡ್ರಿ, ಒಂದು ಹೆಂಗಾಗ್ತದ, ಒಂದ್ ಯಾವಾಗಿದ್ರು ಪೋಲ್ ಚೇಂಜ್ ಆಗ್ತದ್ರಿ. ಮ್ಯಾಗ್ನೆಟ್ ಅನ್ನು ತಗೊಂಡಾಗ ಒಂದ್ ನಾರ್ತ್ ಮತ್ತು ಸೌತ್ ಪೋಲ್ ಆಗಿ ಡೈರೆಕ್ಷನ್ ಆಗಿ ನಿಂದಿರ್ತದ. ಯಾವತ್ತರ ನಿಮ್ದು ಒಂದು ಮ್ಯಾಗ್ನೆಟ್ ತಗೊಂಡಾಗ ಪೂರ್ವ ಪಶ್ಚಿಮ ನಿಂತೈತೇನ್ರಿ? ಈಸ್ಟ್ ವೆಸ್ಟ್ ಡೈರೆಕ್ಷನ್ ದಾಗ ಯಾವಾದ್ರ ನಿಂತೈತೇನ್ರಿ? ಇಲ್ಲ. ಆಲ್ವೇಸ್ ಹೆಂಗ್ ನಿಂದಿರ್ತದ? ನಾರ್ತ್ ಮತ್ತು ಸೌತ್ ಡೈರೆಕ್ಷನ್ಸ್ ಒಳಗಡೆನ ಆಗ್ತದೆ. ಯಾವಾಗ್ರಿ? ಆ ಮ್ಯಾಗ್ನೆಟ್ ಅನ್ನ ಫ್ರೀಲಿ ಸಸ್ಪೆಂಡ್ ಮಾಡ್ಬೇಕು ನೀವು. ಸಸ್ಪೆಂಡೆಡ್ ಅಂದ್ರ ಫ್ರೀ ಆಗಿ ಒಂದು ದಾರ ಕಟ್ಟಿಂಗ್ ಜೋತ್ ಬಿಟ್ರಂದ್ರ ಅಥವಾ ಬ್ಯಾಡ್ರಿ. ನೀವು ಕಂಪಾಸ್ ಬಾಕ್ಸ್ ಸಿಗ್ತಾವ್ ನಿಡಲ್, ಆ ಕಂಪಾಸ್ ಜಾತ್ರೆಗದು ಬಂದಿರ್ತಾವ, ಕೀ ಬೆಂಚಿಗೆ ಹಾಕಿರ್ತೀರಿ ನೀವು, ಅದ್ರಾಗ ನೀರು ತುಂಬಿರ್ತಾರ. ನೀರ್ ಅದೊಂದು ಲಿಕ್ವಿಡ್ ಇರ್ತದ, ಅದನ್ನ ಎಷ್ಟೋ ಫ್ರೀಯಾಗಿ ನೀವು ರ್ಯಾಂಡಮ್ ಆಗಿ ಸೇಕ್ ಮಾಡಿದ್ರು ಕೂಡ ಏನಾಗ್ತೈತಿ, ಮತ್ತ ಅದ್ರ ಆಟೋಮೆಟಿಕ್ಲಿ ಬಂದ್ ಯಾವ ಸ್ಟೇಟಿಂಗ್ ನಿಂದಿರ್ತದ? ನಾರ್ತ್ ಮತ್ತು ಸೌತ್ ಡೈರೆಕ್ಷನ್ ದಾಗನ ನಿಲ್ತದ. ಇನ್ನು ಮ್ಯಾಗ್ನೆಟ್ ಒಳಗಡೆನ ಇಲ್ಲೊಂದ್ ಬರ್ತದ್ರಿ, ಯಾವ್ದಪ್ಪ ಅಂದ್ರ ಒಂದು ಮ್ಯಾಗ್ನೆಟಿಕ್ ಬಾರ್. ಮ್ಯಾಗ್ನೆಟಿಕ್ ಬಾರ್ ಅಂತ ನಾವು ಆಲ್ಮೋಸ್ಟ್ ಅಲ್ಲಿ ಏನ್ ಮಾಡಿರ್ತೀವಿ, ಮೋಸ್ಟ್ ಫ್ಯಾಮಿಲಿಯರ್ ಸರ್ಕ್ಯುಲರ್ ಬಾರ್ ನೋಡಿರ್ತೀವಿ ನಾವು, ವೃತ್ತಾಕಾರದ್ದು. ಯಾಕಂದ್ರೆ ಸೌಂಡ್ ಸಿಸ್ಟಮ್ ಒಳಗಡೆ ಹಿಂದಿನೂ ಇರ್ತಾವ ಸೌಂಡ್ ಬಾರ್. ಸೌಂಡ್ ಒಳಗಡೆ ಇರ್ತಾವಲ್ಲ, ಅದಕ್ಕೆ ನಾವು ಒಂದ ತಗೊಂಡಿರ್ತೀವಿ ನಾವು, ನಮ್ಗೆ ಅಷ್ಟೇ ಗೊತ್ತೈತಿ. ಮತ್ ಬೇರೆ ಬೇರೆ ಬರ್ತಾವ್ರಿ. ಈಗ ಯಾವ್ರಿ? ಮ್ಯಾಗ್ನೆಟಿಕ್ ಬಾರ್. ಬಾರ್ ಅಂದ್ರೆ ಏನಿರ್ತರಿ? ಒಂದು ರೆಕ್ಟಾಂಗಲ್ ಸೇಪ್ ಇರ್ತದ. ಅದಕ್ಕೆ ನೋಡಿ, ರೆಕ್ಟಾಂಗುಲರ್ ಆಬ್ಜೆಕ್ಟ್ ಕಂಪೋಸ್ಡ್ ಆಫ್ ಐರನ್, ಸ್ಟೀಲ್ ಅಂಡ್ ಎನಿ ಆಫ್ ದಿ ಪೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್. ಪೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಅಂತ ಕರಿತೀವಿ. ದಟ್ ಈಸ್ ಶೋಸ್ ದ ಪರ್ಮನೆಂಟ್ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್. ಬಹಳ ಕೇರ್ಫುಲ್ ಆಗಿರಿ ನೋಡ್ರಿ. ಎದೇದ್ರಿಂದ ಕಂಪೋಸ್ ಆಗಿರ್ತದ? ಆ ಬಾರ್ ಮ್ಯಾಗ್ನೆಟ್ ಈಸ್ ರೆಕ್ಟಾಂಗ್ಯುಲರ್ ಆಬ್ಜೆಕ್ಟ್ ಕಂಪೋಸ್ಡ್ ಆಫ್ ಐರನ್, ಸ್ಟೀಲ್ ಆರ್ ಎನಿ ಫಾರ್ಮ್ ಆಫ್ ಪೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್. ಎರಡು ಮ್ಯಾಗ್ನೆಟ್ಗಳು ಬರ್ತಾವ್ರಿ. ಒಂದು ಟೆಂಪರರಿ ಮ್ಯಾಗ್ನೆಟ್ ಅಂತ ಬರ್ತದ, ಇನ್ನೊಂದು ಪರ್ಮನೆಂಟ್ ಮ್ಯಾಗ್ನೆಟ್ ಅಂತ ಬರ್ತದ. ಹೌದಾ? ಪರ್ಮನೆಂಟ್ ಮ್ಯಾಗ್ನೆಟ್ ಎಲ್ಲಿ ಯೂಸ್ ಮಾಡ್ತಾರ ಅಂದ್ರೆ ಜನರೇಟರ್ ಒಳಗಡೆ ಯೂಸ್ ಮಾಡ್ತಾರ. ಹೌದ್ರಿ? ಎಲ್ಲಿ ಯೂಸ್ ಮಾಡ್ತಾರ? ಜನರೇಟರ್. ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ತಿರ್ಬೇಕು, ಅಲ್ಲಿ ಪರ್ಮನೆಂಟ್ ಮ್ಯಾಗ್ನೆಟ್ ಇರ್ತಾವ. ಇನ್ನು ಕೆಲವೊಂದಿಷ್ಟು ಕಡೆ ಏನ್ ಮಾಡ್ತಾವ್ರಿ? ಟೆಂಪರರಿ ಮ್ಯಾಗ್ನೆಟ್. ಮ್ಯಾಗ್ನೆಟ್ ಗತೆ ರಿಯಾಕ್ಟ್ ಆಗ್ತಿರ್ತದ, ಬಟ್ ಮ್ಯಾಗ್ನೆಟ್ ಇರೋದಿಲ್ರಿ. ಸಾಫ್ಟ್ ಐರನ್ ಅಂತ ಹೇಳಿ ಕರಿತೀರಿ ನೀವು. ಸೊ ಇನ್ ದ ಪ್ರಿವಿಯಸ್ ಸೆಷನ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ಸ್, when the soft iron is kept into the solenoid, it pass the electricity, then the soft iron is behave like a magnet. Already you have studied in the previous sessions. ಸ್ವಲ್ಪ ಅಲ್ಲೇ ಬಂದೈತ್ರಿ, ಬಟ್ ಈ ಟಾಪಿಕ್ ಒಳಗಡೆ ಕೂಡ ನೀವು ಸ್ಟಡಿ ಮಾಡ್ತೀರಿ. ಸೊಲೈಡ್ ಅಂತ ಹೇಳಿ ಇಲ್ಲಿ ಮೆನ್ಷನ್ ಸ್ಪೆಸಿಫಿಕಲಿ ಬರ್ತದ. ಹೌದಾ? ನೋಡ್ರಿ, ಹಾಗಿದ್ರ ಇದಕ್ಕೆ ಏನಂತ ಹೇಳ್ತಾರ? ಇಲ್ಲಿ ಇದೇನಾಗ್ತೈತ್ರಿ? ಪರ್ಮನೆಂಟ್ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಅನ್ನ ಸೋಸ್ ಮಾಡ್ತದ. ಹೌದಪ್ಪ? ಯಾವಾಗ್ರಿ? ಆ ರೆಕ್ಟಾಂಗ್ಯುಲರ್ ಮ್ಯಾಗ್ನೆಟ್ ಅಥವಾ ಸಬ್ಸ್ಟೆನ್ಸಸ್ ಅನ್ನ ಐರನ್ ಮತ್ತು ಸ್ಟೀಲ್ ಅಥವಾ ಯಾವುದೋ ಪ್ಯಾರಾಮ್ಯಾಗ್ನೆಟ್ ಅನ್ನು ತಗೊಂಡ್ರಂದ್ರ ಅದ್ ಎಂತ ಪ್ರಾಪರ್ಟಿನ ಇಂಡಿಕೇಟ್ ಮಾಡ್ತೈತಿ ನಿಮಗ? ಪರ್ಮನೆಂಟ್ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್. ಬಟ್ ದೀಸ್ ಆರ್ ದ ಮೋರ್ ಅವರ್ ಇದು ಮೋರ್ ಔಟ್ ಆಫ್ ಸಿಲೆಬಸ್ ಅಂತ ಹೇಳ್ಬೋದು. ಬಹಳಷ್ಟು ನಿಮಗೆ ಸಿಲೆಬಸ್ ಬಿಟ್ಟು ಬಹಳ ಔಟ್ ಆಫ್ ಸೆಷನ್ ಇದೆ, ಬಟ್ ನಿಮಗೆ ನಾಲೆಜ್ ಹೆಲ್ಪ್ ಆಗ್ತದೆ. ಯಾವಾಗ್ರಿ? ವೆನ್ ಯು ಆರ್ ಗೋಯಿಂಗ್ ಟು ದ ಸೈನ್ಸ್ ಸೆಕ್ಟರ್ ಇನ್ ದ PUC ಸೆಷನ್ಸ್. PUC ಒಳಗಡೆ ಸೈನ್ಸ್ ಸೆಕ್ಟರ್ ಹೋದ್ರಿ ಅಂದ್ರ ನಿಮ್ಗೆ ಬಹಳಷ್ಟು ಹೆಲ್ಪ್ ಆಗ್ತದ. ಅವಾಗ ನೀವು ಫೀಲ್ ಆಗ್ತದ ರಿಯಲಿ ನೀವೇನ್ ಮಾಡ್ತೀರಿ, ನಿಮಗ ಪ್ರೌಡ್ ಫೀಲ್ ಆಗ್ತದ. ಅವ್ರು ಹೇಳೋ ಹೊತ್ನಾಗ ನಿಮ್ಗೆ ಫೀಲ್ ಆಗ್ತಿರತ್ತಪ್ಪ, ಇದನ್ನೆಲ್ಲ ನಾ ಅಲ್ಲೇ ಕಲ್ತಲ್ಲ 10th ಅಂತ. ಹೌದ್ರಿ? ಆದ್ರೆ ಒಂದ್ ಸ್ವಲ್ಪ ನಾಲೆಜ್ ನಿಮ್ಗೆ ಸೇಫ್ ಆಗ್ತದ. ಕಲೀರಿ, ನೆಕ್ಸ್ಟ್ ಟೈಮ್ ನಿಮ್ಗೆ ಏನ್ ಲಾಸ್ ಆಗೋದಿಲ್ರಿ. ನೆಕ್ಸ್ಟ್ ಟಾಪಿಕ್ ಬಂದಾಗ ನೋಡ್ರಿ, ಇಟ್ ಹ್ಯಾಸ್ ಅ ಡಿಫರೆಂಟ್ ಪೋಲ್ಸ್. ಒನ್ ಇಸ್ ಅ ನಾರ್ತ್, ಅನದರ್ ಒನ್ ಇಸ್ ಅ ಸೌತ್. ಅದಕ್ಕೆ ಸಸ್ಪೆಂಡೆಡ್ ಫ್ರೀಲಿ ದ ನಾರ್ತ್ ಪೋಲ್ ಇಸ್ ಅಲೈನ್ಸ್ ಇಟ್ ಸೆಲ್ಫ್ ಟುವರ್ಡ್ಸ್ ದ ಜಿಯೋಗ್ರಫಿಕ್ ಆಫ್ ಅ ನಾರ್ತ್ ಅಂಡ್ ಪೋಲ್. ಅಂದ್ರೆ ಏನಾಗ್ತೈತ್ರಿ? ನಾರ್ತ್ ಮತ್ತು ಸೌತ್ ಪೋಲ್ ಡೈರೆಕ್ಷನ್ಸ್ ಒಳಗಡೆ ಸಸ್ಪೆಂಡೆಡ್ ಆಗ್ತಾ ಹೋಗ್ತದ. ಇನ್ನ ಇದ್ರ ಬಗ್ಗೆ ಒಂದ್ ಸ್ವಲ್ಪ ನಾವು ಅಲ್ಲಿ ಪುಸ್ತಕನ ಸ್ಟಡಿ ಮಾಡ್ತೀವಿ. ಹೌ ಕ್ಯಾನ್ ಯು ಐಡೆಂಟಿಫೈ ದ ಪ್ರೆಸೆನ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್
around the conductor. Conductor ಮೂಲಕ electricity ಐತೆ ಅಂತ ನಾವು ಹೆಂಗ್ ಐಡೆಂಟಿಫಿಕೇಶನ್ ಮಾಡ್ತೀವಿ? Just take a one straight conductor. Just you can take a one straight conductor. It will be connected to the battery. It will be just it is should be connected to the one battery, one terminal, another terminal. It conduct the electricity. So it produces some amount of magnetic field, but we cannot be understand. Athwa how can you identify? Just we can take a one compass box. Compass box and just we can keep near to the conductor. It shows the some amount of deflections. When the conductor carrying the current, it shows the some amount of deflections. That deflections indicates that presence of the magnetic field around the conductor. ಯಾವಾಗ ಇಂಡಿಕೇಶನ್ಸ್ ಮಾಡ್ತದ ಅಂದ್ರ ನಿಮ್ಗೆ ಹೆಂಗ ಅರ್ಥ ಆಗ್ತತಿ ಅಂತಂದ್ರ ನೀವೇನ್ ಮಾಡ್ತೀರಿ ಆ ಕಂಡಕ್ಟರ್ ಮಗ್ಲ ಓದಿಟ್ರಂದ್ರ ಅವಾಗ ಏನಾಗ್ತತ್ರಿ ಆ ಏನ್ ಕಂಪಾಸ್ ಬಾಕ್ಸ್ ಓದಿರ್ತಿರಲ್ಲ ಆ ಕಂಪಾಸ್ ಬಾಕ್ಸ್ ಏನಾಗ್ತದ ಮೈನ್ಯೂಟ್ ಡಿಫ್ಲೆಕ್ಷನ್ ಸ್ಟಾರ್ಟ್ ಆಗ್ತದ. ಮೈನ್ಯೂಟ್ ಡಿಫ್ಲೆಕ್ಷನ್ಸ್ ತೋರಿಸೋದ್ರಿಂದ ಆ ಡಿಫ್ಲೆಕ್ಷನ್ ಏನ್ ಇಂಡಿಕೇಟ್ ಮಾಡ್ತತ್ರಿ? ಇಟ್ ಹ್ಯಾಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ದಿ ಕಂಡಕ್ಟರ್ಸ್ ಇನ್ ದ ಫಾರ್ಮ್ ಆಫ್ ಸರ್ಕ್ಯುಲರ್ ಪಾತ್. ಯಾವ ರೂಪನಾಗ ಇರ್ತಾವ್ರಿ ಇವ? ಸರ್ಕ್ಯುಲರ್ ಪಾತ್ ಒಳಗಡೆ ಇರ್ತದ. ಕಂಡಕ್ಟರ್ ಒಟ್ಟು ನೀವು ಯಾವ್ದೋ ಒಂದು ಕಂಡಕ್ಟರ್ ಮೂಲಕ ಎಲೆಕ್ಟ್ರಿಸಿಟಿಯನ್ನು ಪ್ರೊಡ್ಯೂಸ್ ಮಾಡಿದ್ರಂದ್ರ ಆ ಕಂಡಕ್ಟರ್ ಸುತ್ತ ಏನಿರ್ತತಿ? ಮ್ಯಾಗ್ನೆಟಿಕ್ ಫೀಲ್ಡ್. ಯು ನೋ ಒನ್ ಥಿಂಗ್, the whole concept should be discussing only related to when a current carrying a conductor produce the magnetic field in around it. ಒಂದು ವೈರ್ ಮೂಲಕ ಕರೆಂಟ್ ಹಾಸಿದ್ರ ಅದ್ರ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡ್ತದೆ ಅನ್ನೋದ ಕಾನ್ಸೆಪ್ಟ್. ಇದನ್ನ ಬಿಟ್ರೆ ಬೇರೆ ಏನೂ ಡಿಸ್ಕಷನ್ ಮಾಡಲ್ಲ. ಹೆಚ್ಚು ಕಡಿಮೆ ಹಾಫ್ ಚಾಪ್ಟರ್ ಮುಗಿವರೆಗೂ ಪೂರ ಒಂದು ಸ್ಟ್ರೇಟ್ ಕಂಡಕ್ಟರ್, ಸರ್ಕ್ಯುಲರ್ ಕಂಡಕ್ಟರ್, ಅದನ್ನ ಕಂಡಕ್ಟರ್ ತಗೊಂಡೋಗಿ ಸಸ್ಪೆಂಡೆಡ್ ಮಾಡ್ತೀರಿ. ವೈರ್ ಮೂಲಕ ಕರೆಂಟ್, ಈಗ ಕಂಡಕ್ಟರ್ ಐತಿ, ಕಂಡಕ್ಟರ್ ಮೂಲಕ ಕರೆಂಟ್ ಪಾಸ್ ಮಾಡೋ ಹೊತ್ನಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಒನ್ ಡೈರೆಕ್ಷನ್ ಇರ್ತದ. ಈಗ ಸೌತ್ ಟು ಈ ಡೈರೆಕ್ಷನ್ಸ್ ಹೋದಾಗ ಕರೆಂಟ್ ಒಂದ್ರೆ ಈ ಡೈರೆಕ್ಷನ್ ದಾಗ ಇತ್ತಂದ್ರ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಇತ್ತಂದ್ರ ಸೊ ಈ ರೀತಿ ಬರಾಕತ್ತಂದ್ರ ಏನಾಕತಿ? ಕರೆಂಟ್ ಡೈರೆಕ್ಷನ್ ಚೇಂಜ್ ಆಗ್ತದ. ಸೊ ನಾವ್ ಏನಾದ್ರೂ ಡಿಸ್ಕಷನ್ ಮಾಡಿದ್ರು ಒಟ್ ಅದ್ರ ಬಗ್ಗೆನ ಡಿಸ್ಕಷನ್ ಏನ್ರಿ? ಒಂದೇದ್ ಏನಂತ ಅನ್ಕೊಂಡ್ರಿ? ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಪ್ರೊಡ್ಯೂಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್ ಇನ್ ದ ಸರ್ಕ್ಯುಲರ್ ಪಾತ್. ಸೆಕೆಂಡ್ ಅವ್ನ ಏನ್ರಿ? ಸ್ಟ್ರೇಟ್ ಕಂಡಕ್ಟರ್ ಸರ್ಕ್ಯುಲರ್ ಕಾಯಿಲ್ ಅಂತ ಹೇಳಿ ತಗೋತೀರಿ. ಅದಾದ್ಮೇಲೆ ಮತ್ತೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀರಿ. ನೆಕ್ಸ್ಟ್ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀವ್ರಿ. ಏನಿಲ್ಲ, ಒಂದ್ ಏನಪ್ಪಾ ಒಂದ್ ಕರೆಂಟ್ ಅನ್ನು ತಗೊಂಡೋಗಿ ವೈರ್ ಕಂಡಕ್ಟರ್ ಅದರಿ ಅದ್ರ ಮೂಲಕ ಹೋಗ್ತಕ್ಕಂಥ ಕರೆಂಟ್ ಅದ ಡೈರೆಕ್ಷನ್ ಚೇಂಜ್ ಮಾಡ್ತೀವಿ ನಾವು. ಕರೆಂಟ್ ಡೈರೆಕ್ಷನ್ ಚೇಂಜ್ ಮಾಡಿದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ಸ್ ಕೂಡ ಚೇಂಜ್ ಆಗ್ತದೆ ನಾವು. ಸೊ ಅದೊಂದು ಕಾನ್ಸೆಪ್ಟ್ ಅನ್ನು ಡಿಸ್ಕಷನ್ ಮಾಡ್ತೀವಿ. ಆಫ್ಟರ್ ದಟ್ ಯಾವ್ದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀರಿ? ಇವೇನ್ರಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂದ್ರೆ ಏನ್ರಿ? ಒಂದು ಕಂಡಕ್ಟರ್ ಪಾಸ್ ಆಗೋ ಹೊತ್ನಾಗ ಅಲ್ಲಿ ಮ್ಯಾಗ್ನೆಟಿಕ್ ಲೈನ್ಸ್ ಫಾರ್ಮೇಶನ್ ಆಗ್ತಾವ. ಕರೆಂಟ್ ಸ್ಟ್ರೆಂತ್ ಹೆಂಗ್ ಹೆಚ್ಚಾಗ್ತತಿ ಹಂಗ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಸ್ಟ್ರೆಂತ್ ಹೆಚ್ಚಾಗ್ತದ. ಸೆಕೆಂಡ್ ಕಾನ್ಸೆಪ್ಟ್ ಅದ. ಅದೇ ತರನಾಗಿ ನಾವೇನ್ ಮಾಡ್ತಾ ಹೋಗ್ತೀವಿ? ವೆನ್ ದ ಕರೆಂಟ್ ಈಸ್ ಇನ್ಕ್ರೀಸಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಈಸ್ ಆಲ್ಸೋ ಇನ್ಕ್ರೀಸಸ್. ದ ಕರೆಂಟ್ ಸ್ಟ್ರೆಂತ್ ಈಸ್ ಡಿಕ್ರೀಸಸ್ ದೆನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಈಸ್ ಆಲ್ಸೋ ಡಿಕ್ರೀಸಸ್. That reason only the current is directly proportional to the magnetic field lines. If the current is more, then the magnetic field lines is more. If the current is less, the strength of the current is reduced, then the magnetic field lines is also decreases or reduced. And distance between the magnetic fields and the conductor. When you can keep the compass box near to the conductor, shows the maximum amount of deflections. In case the distance between the compass and conductor is increases, then the deflections is decreases. Due to the reasons, when we are moving away from the conductor, then the magnetic field lines is ಅಥವಾ magnetic field is decreases. ಕಂಡಕ್ಟರ್ ಇಂದ ಇದೊಂದು ಕಂಡಕ್ಟರ್ ಐತಿ, ಇದರಿಂದ ನಾ ದೂರ ಹೋದಂಗ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೆಚ್ಚಾಕವು ಕಡಿಮೆ ಆಕವ್ರಿ? ಕಡಿಮೆ ಆಗ್ತಾವ್ರಿ. ಯಾಕೆ? ದೂರ ಹೋದಂಗ ಏನಾಗ್ತತಿ? ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕಡಿಮೆ ಆಗ್ತದ. ಅವಾಗ ಅಲ್ಲಿ ಅಟ್ರಾಕ್ಷನ್ಸ್ ಏನಾಗ್ತತಿ? ಕಡಿಮೆ ಆಗ್ತದ. ಅದಕ್ಕೆ ಹೇಳ್ತೇನ್ರಿ ಕಂಪಾಸ್ ಬಾಕ್ಸ್ ಇಲ್ಲೊಂದು ಕಂಪಾಸ್ ಅದ. ಈ ಕಂಪಾಸ್ ಇದ್ರ ಸನಿ ಬಂದಂಗ ಏನಾಗ್ತೈತಿ? ಡಿಫ್ಲೆಕ್ಷನ್ ಜಾಸ್ತಿ ಆಗ್ತದೆ. ಯಾಕೆ ಡಿಫ್ಲೆಕ್ಷನ್ ಜಾಸ್ತಿ ಆಗ್ತದೆ ಅಂದ್ರೆ ಇದ್ರ ಸುತ್ತ ಇರತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಅದ್ರ ಸನಿ ಬಂದಂಗ ಏನಿರುತ್ತೆ? ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಜಾಸ್ತಿ ಇರೋದ್ರಿಂದ ಡಿಫ್ಲೆಕ್ಷನ್ಸ್ ಜಾಸ್ತಿ ತೋರಿಸ್ತದ. ಅದರಿಂದ ದೂರ ಹೋದಂಗ ಏನಾಗ್ತೈತ್ರಿ? ಮ್ಯಾಗ್ನೆಟಿಕ್ ಫೀಲ್ಡ್ ಕಡಿಮೆ ಆಗ್ತದ. ಆಟೋಮೆಟಿಕ್ಲಿ ಇಟ್ ಶೋಸ್ ದ ಲೆಸ್ ಅಮೌಂಟ್ ಆಫ್ ಡಿಫ್ಲೆಕ್ಷನ್ಸ್. Due to the reasons, the strength of the magnetic field is decreases. Okay, next concept we have to study about the magnetic field lines. Okay, the space around the magnetic in the which is the force is attractions and repulsions caused by the magnetic can be detected is called as magnetic field. So you know
ನಿಮಗ ಈಸಿಯಾಗಿ ನಿಮ್ ಟೆಕ್ಸ್ಟ್ ಬುಕ್ ಒಳಗಡೆ ಕೂಡ ಒಂದ್ ಕೆಲವೊಂದಿಷ್ಟು ಡೆಫಿನಿಷನ್ಸ್ ಗಳದಾವ್ರಿ, ಅಲ್ಲಿ ಈಸಿ ಅನ್ಸಿದ್ರ ಆ ಡೆಫಿನಿಷನ್ಸ್ ಗಳನ್ನ ಫಾಲೋ ಅಪ್ ಮಾಡುತ್ತೆ ಬರ್ರಿ. ಹೌದಾ, ಎಲ್ಲಿ ನಿಮಗೆ ಡೆಫಿನಿಷನ್ಸ್ ಈಸಿ ಅನಿಸ್ತಾವ ಆ ಡೆಫಿನಿಷನ್ಸ್ ಅನ್ನ ಫಾಲೋ ಅಪ್ ಮಾಡ್ರಿ. ಆನ್ಲೈನ್ ದವ್ರು 1 ಸೆಕೆಂಡ್ ರೀ, ಲಿಸನ್ ಇಯರ್. ನೋಡ್ರಿ ಇಲ್ಲೊಂದ ಕಂಡಕ್ಟರ್ ಅದ. ಈ ಕಂಡಕ್ಟರ್ ಮೂಲಕ ಈಗ ಎಲೆಕ್ಟ್ರಿಸಿಟಿ ಪಾಸ್ ಆಗತ್ತೆ ಅಂತ ಅನ್ಕೋರಿ. ಇಲ್ಲಿ ನೋಡ್ರಿ ಸರ್ಕ್ಯುಲರ್ ಕಾಯಿಲ್ ಇದೆ. ನೋಡ್ರಿ, ದಿಸ್ ಇಸ್ ಅ ರಿಯೋಸ್ಟಾಟ್, this is a rheostat, battery, ammeter, and this is a conductor. Howdri? Rheostat is nothing but already known about in the electricity chapter. What is the rheostat? Rheostat is the device which is used to change the or alteration the current without alterations or without disturbance the main source. ಅಂದ್ರೆ ನಿಮ್ ಮೇನ್ ಇರ್ತಕ್ಕಂಥ ಬ್ಯಾಟ್ರಿಯನ್ನ ಚೇಂಜ್ ಮಾಡ್ಲಾರ್ದನ ಈ ಸರ್ಕ್ಯೂಟ್ ಒಳಗಡೆ ನಾವ್ ಏನ್ ಮಾಡಬಹುದು, ಕರೆಂಟ್ ಅನ್ನ ವೇರಿಯೇಷನ್ಸ್ ಮಾಡಬಹುದು. ಅದಕ್ಕೆ ಏನ್ ಕರಿತೀವ್ರಿ ನಾವ ರಿಯೋಸ್ಟಾಟ್. ಅದಕ್ಕೆ ಹೇಳ್ತಾರೆ ರಿಯೋಸ್ಟಾಟ್ ಇಸ್ ದ ಡಿವೈಸ್ ವಿಚ್ ಕ್ಯಾನ್ ಬಿ ಯೂಸ್ ಟು ಅಲ್ಟ್ರೇಷನ್ಸ್ ದ ಕರೆಂಟ್ ವಿತೌಟ್ ಚೇಂಜಿಂಗ್ ದ ಮೇನ್ ಸೋರ್ಸ್. ಎಸ್, ಹಾಗಿದ್ರೆ ನೋಡ್ರಿ, ಈ ಮೇನ್ ಸೋರ್ಸ್ ಅನ್ನ ನಾವು ಚೇಂಜ್ ಮಾಡ್ಲಾರ್ದ ಏನ್ ಮಾಡ್ತಾ ಹೋಗ್ತೀವಿ, ಈ ಕರೆಂಟ್ ಅನ್ನ ಅಲ್ಟ್ರೇಷನ್ಸ್ ಮಾಡ್ತಾ ಹೋಗ್ತೀವಿ. ಜಸ್ಟ್ ಲಿಸನ್ ಹಿಯರ್ ಅಂಡ್ ಅಬ್ಸರ್ವ್ ಕೇರ್ಫುಲಿ. ದಿಸ್ ಇಸ್ ದ ಒನ್ ಸ್ಟೇಟ್ ಕಂಡಕ್ಟರ್. ಇದೊಂದು ಏನೈತ್ರಿ, ಸ್ಟೇಟ್ ಕಂಡಕ್ಟರ್ ಅದ. ಈ ಕಂಡಕ್ಟರ್ ಮೂಲಕ ಏನ್ ಮಾಡೋದತ್ ನೋಡ್ರಿ, ಈಗ ಎಲೆಕ್ಟ್ರಿಸಿಟಿಯನ್ನ ಪಾಸ್ ಮಾಡಿದಾಗ ಅಲ್ಲಿ ಏನಾಗ್ಯಾವ ನೋಡ್ರಿ, ಒಂದು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗತ್ತದ. ಏನಾಗತ್ತಪ್ಪಿ, ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗತ್ತದ. ಆ ಎಲೆಕ್ಟ್ರಿಸಿಟಿ ಏನ್ ಮಾಡೋದತ್ ನೋಡ್ರಿ, ಈಗ ಯಾವ ಶೇಪ್ ನಾಗದ, ಸರ್ಕ್ಯುಲರ್ ಶೇಪ್. ಯಾವ ಶೇಪ್ ನಾಗ ಐತ್ರಿ, ಸರ್ಕ್ಯುಲರ್ ಶೇಪ್. ನೋಡ್ರಿ ಪ್ರತಿಯೊಂದು ಲೈನ್ಸ್ ಗಳು ಹೆಂಗ್ ಬರತ್ತವ, ಸರ್ಕ್ಯುಲರ್ ಶೇಪ್. ಓಕೆ, ನೋಡ್ರಿ ಇದೇ ಇಲ್ಲಿ ಏನ್ ಮಾಡ್ತೀವಿ ನಾವು, ಸ್ಕ್ರೂ ಥಂಬ್ ರೂಲ್ ಅಂತ ಕರೀತಾರ, ಸ್ಕ್ರೂ ರೂಲ್ ಅಂತ ಕೂಡ ಕರೀತಾರ್ರಿ. ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಂದ್ರು ಒಂದ, ಸ್ಕ್ರೂ ರೂಲ್ ಅಂದ್ರು ಒಂದ, ನೆನಪಿಟ್ಕೋರಿ. ಇದು ನೋಡ್ರಿ ಕಂಡಕ್ಟರ್ ಅದ. ನೆಕ್ಸ್ಟ್ ಅಪಿ ಸರ್ಕ್ಯುಲರ್ ಕಾಯಿಲ್. ನೆಕ್ಸ್ಟ್ ಯಾವ್ದಾದ್ರಿ, ಇದ ಸರ್ಕ್ಯುಲರ್ ಕಾಯಿಲ್. ಈ ಸರ್ಕ್ಯುಲರ್ ಕಾಯಿಲ್ ಅನ್ನ ತಗೊಂಡ್ರಂದ್ರ ನೋಡ್ರಿ, ಇದ್ರ ಮೂಲಕ ನಾವ್ ಏನ್ ಮಾಡತ್ತೀವಿ, ಈಗ ಎಲೆಕ್ಟ್ರಿಸಿಟಿಯನ್ನ ಪ್ರೊಡ್ಯೂಸ್ ಮಾಡತ್ತೀವಿ. ಏನ್ ಮಾಡತ್ತೀವಿ, ಎಲೆಕ್ಟ್ರಿಸಿಟಿಯನ್ನ ಪ್ರೊಡ್ಯೂಸ್ ಮಾಡತ್ತೀವಿ. ಈ ಎಲೆಕ್ಟ್ರಿಸಿಟಿಯನ್ನ ಪ್ರೊಡ್ಯೂಸ್ ಮಾಡಿದಾಗ ಏನಾಗ್ತದೆ ನೋಡ್ರಿ, ಇಲ್ಲಿ ಇದ್ರ ಮೂಲಕ ಕರೆಂಟ್ ಪಾಸ್. ಜಿಂಕ್ ಇವೇನಿದಾವ, ಐರನ್ ಗ್ರಾನ್ಯೂಲ್ಸ್ ಅದಾವ. ಈ ಐರನ್ ಗ್ರಾನ್ಯೂಲ್ಸ್ ಅನ್ನ ಹಾಕ್ಯದ. ಹೌದಾ, ಈ ಐರನ್ ಗ್ರಾನ್ಯೂಲ್ಸ್ ಅನ್ನ ಹಾಕಿ ಇದ್ರ ಮೂಲಕ ಎಲೆಕ್ಟ್ರಿಸಿಟಿಯನ್ನ ಪ್ರೊಡ್ಯೂಸ್ ಮಾಡಿದಾಗ ಕರೆಂಟ್ ಅನ್ನ ನಾವು ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ. ಲೈಟ್ ಆಗಿ ಕರೆಂಟ್ ಅನ್ನ ಏನ್ ಮಾಡ್ಕೊತ ಹೋಗ್ತೀವಿ, ಇನ್ಕ್ರೀಸ್ ಮಾಡಿದಾಗ ಏನಾಗ್ತೈತಿ, ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಫಾರ್ಮೇಶನ್ ಆಗ್ತದ. ನೋಡ್ರಿ ಜಸ್ಟ್ ಇದನ್ನ ಒಂದ್ ಸ್ವಲ್ಪ ಏನ್ ಮಾಡಿದ್ವಿ, ವೇಟ್ ಮಾಡಿದಾಗ ಆಟೋಮೆಟಿಕ್ಲಿ ಏನಾಗ್ತದ, ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಫಾರ್ಮೇಶನ್ಸ್ ಆಗ್ತಾ ಹೋಗ್ತಾವ. 1 ಸೆಕೆಂಡ್ ರೀ, ಬ್ಯಾಟ್ರಿ ಡಿಸ್ಕನೆಕ್ಟ್ ಆಗೈತೇನ್ರಿ? ಐ ಥಿಂಕ್ ದಟ್ ಬ್ಯಾಟ್ರಿ ಮೇ ಬಿ ಡಿಸ್ಕನೆಕ್ಟೆಡ್. ಎಸ್, ಇಲ್ಲಿ ನೋಡವ್ರಿ ಏನಾಗ್ತಾ ಹೋಗ್ತಾವ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಫಾರ್ಮೇಶನ್ ಆಗ್ತಾವಲ್ಲಿ. ಇವಕ್ ನೋಡಪ್ಪಿ, ಇವಕ್ಕ ನಾವೇನ್ ಕರಿತೀವಿ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ಹೇಳಿ ಕರಿತೀವಿ. ಇವಕ್ಕ ಏನಂತ ಹೇಳಿ ಕರೀತಾರ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. 1 ಸೆಕೆಂಡ್ ರೀ, ಇದು ಡೋಂಟ್ ಮೈಂಡ್. ಎಸ್, ಇಲ್ಲಿ ನೋಡ್ರಿ, ಇಲ್ಲಿ ಏನಾಗ್ತಾ ಹೋಗ್ತದ, ಒಂದ್ ಯಾವ್ದೋ ಕಂಡಕ್ಟರ್ ಅನ್ನು ತಗೊಂಬಂದ್ರಂದ್ರ ಆಟೋಮೆಟಿಕ್ಲಿ ಅದಕ್ಕೆ ನಿಯರ್ ತಂದಾಗ ಏನಾಗ್ತತಿ, ಸಮ್ ಅಮೌಂಟ್ ಆಫ್ ಡಿಫ್ಲೆಕ್ಷನ್ಸ್ ಆಗ್ತಾ ಹೋಗ್ತದ. ಹೌದ್ರಿ, ಇದು ಒಂದಲ್ರಿ, ಯಾವುದೇ ಡಿವೈಸ್ ತಗೊಂಡಾಗ ಅಲ್ಲಿ ಏನಾಗ್ತಾ ಹೋಗ್ತಾವ, ಮೈನ್ಯೂಟ್ ಡಿಫ್ಲೆಕ್ಷನ್ಸ್ ಅಂತ ಹೇಳಿ ಕರಿತೀವ್ರಿ. ಹೌದಾ, ಅದೇ ತರನಾಗಿ ಇಲ್ಲಿ ನೋಡಪ್ಪಿ, ಇಲ್ಲಿ ನೋಡ್ರಿ ಯಾವ್ದೋ ಒಂದು ಕಂಡಕ್ಟರ್ ಅದ. ಈ ಕಂಡಕ್ಟರ್ ಮೂಲಕ ನೋಡ್ರಿ ಏನಾಗ್ತಪ್ಪಿ, ಹೋಲ್ಬಿಡ್ರಿ ನೋಡ್ ಏನಾಗ್ತದ, ಆಗ್ತದೆ ಸೊನ್ನದ ಸುಮ್ ಕೂತ್ರ ಬಾ ಚಲೋಪಿ. ಅದೇನದ ತಾಳಿ ನೋಡು. ಸುಮ್ಕ ಟೈಮ್ ವೇಸ್ಟ್ ಆಗೈತ್ರಿ. ಎಸ್, ಇಲ್ಲಿ ನೋಡ್ರಿ ಏನಾಗ್ತಾ ಹೋಗ್ತದಪ್ಪಿ, ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಗಳು ಯಾವ ರೀತಿ ಫಾರ್ಮೇಶನ್ ಆಗ್ತಾವ. ಒಂದು ಕಂಡಕ್ಟರ್ ಅದ, ಈ ಕಂಡಕ್ಟರ್ ಮೂಲಕ ನಾವು ಎಲೆಕ್ಟ್ರಿಸಿಟಿ ನೋಡ್ರಿ, ಇದೊಂದು ಜಸ್ಟ್ ಏನ್ ತಗೊಂಡವಿ, ಮ್ಯಾಗ್ನೆಟಿಕ್ ಬಾರ್. ಇದಕ್ಕೇನ್ ಕರಿತೀರಿ ನೀವು, ಮ್ಯಾಗ್ನೆಟಿಕ್ ಬಾರ್ ಅಂತ ಹೇಳಿ ಕರಿತೀರಿ. ನಮ್ಮ ಇದು ಅರ್ಥನು ಕೂಡ ಒಂದು ಮ್ಯಾಗ್ನೆಟಿಕ್ ಜೊತೆ ಬಿಹೇವ್ ಆಗ್ತದ. ಯಾಕಂದ್ರೆ ಅದಕ್ಕೆ ಹೇಳ್ತೀವಿ ನಾವು, ಅವರ್ ಅರ್ತ್ ಇಸ್ ಆಲ್ಸೋ ಇಟ್ಸ್ ಅ ಗ್ರಾವಿಟಿ ಅಂತ ಹೇಳಿ ಕರಿತೀವಿ ನಾವು. ಭೂಮಿಗೆ ಕೂಡ ನಮ್ಗೆ ಏನೈತ್ರಿ, ಒಂದು ಗ್ರಾವಿಟೇಷನಲ್ ಫೋರ್ಸ್ ಇರೋದ್ರಿಂದ ಪ್ರತಿಯೊಂದು ಆಬ್ಜೆಕ್ಟ್ ಗಳು ಕೂಡ ಏನಾಗ್ತಾವ,
ನಮ್ ಭೂಮಿ ಕಡೆಗೆ ಅಟ್ರಾಕ್ಟ್ ಆಗ್ತಾ ಹೋಗ್ತಾವ್ರಿ. ಅಟ್ರಾಕ್ಷನ್ ಆಗ್ತಾವ ಇಲ್ರಿ? ಯಾಕೆ ಮೇನ್ ರೀಸನ್ ಅಟ್ರಾಕ್ಷನ್ಸ್ ಆಗ ರೀಸನ್ ಏನ್ರಿ? ಇಟ್ ಹ್ಯಾಸ್ ಅ ಗ್ರಾವಿಟಿ. ಇವೇನದಾವ ಭೂಮಿಗೆ ಒಂದು ಗ್ರಾವಿಟಿ ಇರೋದ್ರಿಂದ ಆ ಗ್ರಾವಿಟಿ ಏನಾಗ್ತೈತಿ ಅಟ್ರಾಕ್ಟ್ ಮಾಡ್ತಾ ಹೋಗ್ತೈತಿ. ನೋಡ್ರಿ ಮ್ಯಾಗ್ನೆಟಿಕ್ ಲೈನ್ಸ್ ಹೆಂಗ್ ಬರ್ತಾವ? ಸೌತ್ ಪೋಲ್ ಇಂದ ನಾರ್ತ್ ಪೋಲ್. ದೇ ಆರ್ ಎಮರ್ಜ್ ಫ್ರಮ್ ದಿ ಸೌತ್. ಹೌದಾ ಇಲ್ರಿ? ಎಲ್ಲಿಂದ ಮರ್ಜ್ ಆಗ್ತಾವ್ರಿ ಹಿಂಗಾರ? ನಾರ್ತ್ ಪೋಲಿಗೆ ಆಗ್ತಾವ. ಅಥವಾ ಇಲ್ಲಿಂದ ನಾರ್ತ್ ಇಂದ ಎಮರ್ಜ್ ಆಗಿ ಸೌತ್ ಒಳಗಡೆ ಮರ್ಜ್ ಆಗ್ತಾವ. ಇನ್ಸೈಡ್ ರೀ ಅದ ನಾವ್ ಹೇಳಿದ್ದು ಇನ್ಸೈಡ್ ಅಪಿ, ಔಟ್ ಸೈಡ್ ಬೇಡ, ಇನ್ಸೈಡ್ ಬೇಡ. ಹೌದಾ? ಇಲ್ಲಿ ನೋಡ್ರಿ ಬೇಕಾರೆ ಒಳಗಡೆಯಿಂದ ಹೆಂಗ್ ಹೋಗ್ತಿತ್ ನೋಡ್ರಿ ಮ್ಯಾಗ್ನೆಟಿಕ್ ಲೈನ್ಸ್ ಗಳು. ಒಳಗಡೆಯಿಂದ ನೋಡ್ಬೇಕು. ಇಲ್ಲಿ ನೋಡಪ್ಪಿ, ಒಳಗಡೆಯಿಂದ ನೋಡ್ರಿ ಇನ್ಸೈಡ್ ದ ಕಂಡಕ್ಟರ್. ಈ ವೈರ್ ಒಳಗಡೆ ಏನಾಗ್ತಿತ್ತು? ಸೌತ್ ಇಂದ ನಾರ್ತ್ ಹೋಗ್ತದ. ಔಟ್ ಸೈಡ್ ಏನಾಗ್ತೈತಿ? ನಾರ್ತ್ ಟು ಸೌತ್. ನಾರ್ತ್ ಇಂದ ಎಮರ್ಜ್ ಆದ್ರ ಸೌತ್ ಒಳಗಡೆ ಏನಾಗ್ತೈತಿ? ಮರ್ಜ್ ಆಗ್ತಾ ಹೋಗ್ತಾವ. ಏನ್ರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ. ಮ್ಯಾಗ್ನೆಟಿಕ್ ಲೈನ್ಸ್ ಬಗ್ಗೆ ಪ್ರಾಪರ್ಟೀಸ್ ಕೇಳ್ತಾನ್ರಿ. ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್? Magnetic field lines emerge from the north, ಏನ್ರಿ merge in the south. They cannot be intersect to each other. Magnetic lines ಒಟ್ಟ intersect ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಏನಾಗೋದಿಲ್ರಿ, ಒಟ್ಟ ಇಂಟರ್ಸೆಕ್ಟ್ ಆಗೋದಿಲ್ಲ. ಹೌದಾ? ಆ ಕಾನ್ಸೆಪ್ಟ್ ಅನ್ನಪಿ ನೀವು ಸ್ಪಷ್ಟವಾಗಿ ಗೊತ್ತಿರಬೇಕು. ಹೌದಾ? ಅದಕ್ಕೆ ಮ್ಯಾಗ್ನೆಟಿಕ್ ಲೈನ್ಸ್ ಆರ್ ವಿಜುವಲಿ ಡಿಸ್ಪ್ಲೇ ಇನ್ ದ ಪೋಲಾರ್ arrows along with the directions of earth magnet. ಅರ್ತ್ ಮ್ಯಾಗ್ನೆಟ್ ಹೆಂಗದ ಅದರ್ ಡೈರೆಕ್ಷನ್ ದಾಗ ಇರ್ತದ. ಹೌದ್ರಿ? ಈಗ ನಮ್ ಅರ್ಥಕ್ಕೂ ಕೂಡ ಏನೈತೆ ಅಂತ ಹೇಳ್ತೀವಿ ನಾವ? ಮ್ಯಾಗ್ನೆಟ್ ಐತೆ ಅಂತ ಹೇಳ್ತೀವಿ. ಹಂಗೆ ನೋಡ್ರಿ ಇಲ್ಲೇನ್ ಹೇಳ್ತಾರ? ವಾಟ್ ಈಸ್ ದ ಕ್ರಿಯೇಟೆಡ್ ಬೈ ದ ಮ್ಯಾಗ್ನೆಟಿಕ್ ಫೀಲ್ಡ್? ಇನ್ಫ್ಲುಯೆನ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಅಂದ್ರ ಒಂದ್ ನೋಡ್ರಿ ಇಲ್ಲಿ ಮ್ಯಾಗ್ನೆಟಿಕ್ ಕರೆಂಟ್ ಅನ್ನ ಪಾಸ್ ಮಾಡೋದ್ರಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಫಾರ್ಮೇಶನ್ ಆಕತ್ತು. ಏನ್ ಫಾರ್ಮೇಶನ್ ಆಗ್ತದ್ರಿ? ಮ್ಯಾಗ್ನೆಟಿಕ್ ಫೀಲ್ಡ್ ಅಷ್ಟುನು ಫೀಲ್ಡ್ ಲೈನ್ಸ್. ಏನ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಮ್ಯಾಗಿಂದ್ರಿ? ಇದು ಕೆಳಗಿಂದ. ಹಾ ವೆರಿ ಗುಡ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಕ್ಲಿಯರ್ ಡಿಸ್ಪ್ಲೇ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್? ಯಾವ ಪೋಲ್ ರೀ? ಯೋಚನೆ ಮಾಡಿ ಹೇಳ್ರಿ. ನಾರ್ತ್ ಪೋಲ? ನೋಡ್ರಿ ಯೋಚನೆ ಮಾಡ್ರಿ. ಪೋಲಾರ್ ಅರೋಣ ಅರ್ತ್ ಡೈರೆಕ್ಷನ್ಸ್ ಒಳಗಡೆ ಹೆಂಗ್ ಅದಾವ ಹಂಗ್ ಲೈನ್ ಹೋಗ್ತಾವ. ಸ್ಪೆಸಿಫಿಕ್ ಆಗಿ ಕೇಳ್ಯಾರಪ್ಪಿ ಅವ್ರು. ವಿಚ್ ಆಫ್ ದ ಫಾಲೋಯಿಂಗ್ ಏನ್ರಿ ಡಿಸ್ಪ್ಲೇ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್? ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಯಾವ ಡೈರೆಕ್ಷನ್ ದಾಗ್ರಿ? ಪೋಲಾರ್ ಅಯೋರಾ. ಅಯೋರಾ ಅಂತಕ್ಕಂಥದ್ದು ಯಾವ ರೀತಿ? ಆ ಡೈರೆಕ್ಷನ್. ಅಂದ್ರೆ ಅರ್ತಿಗೂ ಕೂಡ ನಮ್ದು ಏನೈತ್ರಿ? ಅರ್ತ್ ಒಂದು ಕೂಡ ಏನು ಮ್ಯಾಗ್ನೆಟ್ ಇದ್ದಾನೆ. ಹೌದಾ ಇಲ್ರಿ? ಅದಕ್ಕೆ ಕಂಪ್ಯಾರಿಸನ್ ಮಾಡತ್ತೀವಿ ನಾವು ಅಷ್ಟ. ನೆಕ್ಸ್ಟ್ ಅಪ್ಪಿ ಅಂದ್ರೆ ನೆಕ್ಸ್ಟ್ ನೋಡ್ರಿ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಇಲ್ಲೊಂದು ಕಂಡಕ್ಟರ್ ಆಯ್ತು. ಇಲ್ಲಿ ಏನದಾವ್ ನೋಡ್ರಿ ಯಾವ ಡೈರೆಕ್ಷನ್ ದಾಗ ಹೊಂಟಾವ ನಿಮ್ದು ಫೀಲ್ಡ್ ಲೈನ್ಸ್? ಯಾವ ಡೈರೆಕ್ಷನ್ ದಾಗ ಇದಾವ್ರಿ? ಯಾವ ಡೈರೆಕ್ಷನ್ ದಾಗ ಐತ್ರಿ? ಸರ್ಕ್ಯುಲರ್ ಫಾರ್ಮ್. ನೋಡ್ರಿ ಒಂದು ಕರೆಂಟ್ ಕ್ಯಾರಿ ಮಾಡ್ತಕ್ಕಂಥ ಕಂಡಕ್ಟರ್, ಇದ್ರ ಮೂಲಕ ನೀವು ಎಲೆಕ್ಟ್ರಿಸಿಟಿನ ಹೆಂಗ್ ಪಾಸ್ ಮಾಡ್ತೀವಿ ಅಲ್ಲಿ ನೋಡ್ರಿ ಇಲ್ಲಿ ಡಿಫ್ಲೆಕ್ಷನ್ ತೋರ್ಸಾಗ್ತದ. ಕರೆಂಟ್ ಡೈರೆಕ್ಷನ್ಸ್ ಯಾವ ಇರ್ತೈತಿ? ಇಲ್ಲಿ ಏನಾಗ್ತೈತಿ? ಮೈನ್ಯೂಟ್. ಇನ್ ಕೇಸ್ ನೋಡಪ್ಪಿ ಇಲ್ಲಿ ನೋಡ್ರಿ ಬಹಳ ಇಂಪಾರ್ಟೆಂಟ್ ಇದ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ರೀ. ಈಗ ನೋಡ್ರಿ ಯಾವ ಡೈರೆಕ್ಷನ್ ದಾಗ? ಕ್ಲಾಕ್ ವೈಸ್ ಡೈರೆಕ್ಷನ್ಸ್. ಕ್ಲಾಕ್ ವೈಸ್ ಇದ್ದಾಗ ಇದು ಡಿಫ್ಲೆಕ್ಷನ್ ಯಾಕಡೆ ಆಯ್ತ್ರಿ? ಎಂಟಿ ಡೈರೆಕ್ಷನ್. ಇದನ್ನ ಸ್ವಿಚ್ ಏನ್ ಮಾಡಿದ್ರಿ? ಇಂಟರ್ಚೇಂಜ್ ಮಾಡಿದ್ರಿ. ಸ್ವಿಚ್ ಏನ್ ಮಾಡಿದ್ರು? ಇಂಟರ್ಚೇಂಜ್. ಅವಾಗ ಏನಾತ್ರಿ? ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡೈರೆಕ್ಷನ್ಸ್ ಕೂಡ ಏನಾಯ್ತು? ಚೇಂಜ್ ಆಗ್ತಾ ಹೋಗ್ತೈತ್ರಿ. ಹೌದಾ? ನೆಕ್ಸ್ಟ್ ಅಪ್ಪಿ ಎದ್ರ ಬಗ್ಗೆ ಅಂತ? ಮ್ಯಾಗ್ನೆಟಿಕ್ ಫೀಲ್ಡ್ ಕಂಡಕ್ಟರ್ ಥ್ರೂ ದ ಸ್ಟ್ರೇಟ್ ಕಂಡಕ್ಟರ್. ಈಗ ನೋಡ್ರಿ ಸ್ಟ್ರೇಟ್ ಕಂಡಕ್ಟರ್ ಅದ, ಇದ್ರ ಮೂಲಕ ಕರೆಂಟ್ ಪಾಸ್ ಮಾಡಿದ್ರೆ ಹೆಂಗ್ ಆಗ್ತೈತ್ರಿ? ಸ್ಟ್ರೇಟ್ ಕಂಡಕ್ಟರ್ ಇರ್ಲಿ ಸರ್ಕ್ಯುಲರ್ ಇರ್ಲಿ ಒಟ್ ಅದ್ರ ಸುತ್ತ ಏನಾಗ್ತೈತಿ? ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಫಾರ್ಮೇಶನ್ ಆಗ್ತದೆ. ಅದೊಂದ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು ನೀವು. ವಿಚ್ ಟೈಪ್ ಕಂಡಕ್ಟರ್ ಇಸ್ ನಾಟ್ ಅ ಮ್ಯಾಟರ್, ವಾಟ್ ಎನಿ ಕಂಡಕ್ಟರ್ ಇಟ್ ಕ್ಯಾರಿ ದ ಕಂಡಕ್ಟರ್. ನೋಡ್ರಿ ಯಾವ್ದ ಕಂಡಕ್ಟರ್ ಇರ್ಲಿ ಅದ ಕರೆಂಟ್ ಅನ್ನ ಕ್ಯಾರಿ ಮಾಡ್ತಿತ್ತಂದ್ರ ಅದ್ರ ಸುತ್ತ ಏನಾಗ್ತೈತ್ರಿ? ಎಲೆಕ್ಟ್ರಿಕ್ ಮ್ಯಾಗ್ನೆಟಿಕ್ ಫೀಲ್ಡ್ ಫಾರ್ಮೇಶನ್ ಆಗ್ತದ. ಅದೊಂದ ಕಾನ್ಸೆಪ್ಟ್ ಅಪ್ಪಿ. ನೋಡ್ರಿ ಇದ್ರ ಸುತ್ತ ಏನೈತಿ? ನೀವು ಕಂಪಾಸ್ ಅಂತ ತಂದಿಟ್ಟಾಗ ಡಿಫ್ಲೆಕ್ಷನ್ ತೋರಿಸ್ತಾ ಹೋಗ್ತೈತಿ. ಅದಕ್ಕೆ ಹೇಳ್ತಾನೆ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಬೈ ಅ ಗಿವನ್ ಕರೆಂಟ್ ಇನ್ ದ ಕಂಡಕ್ಟರ್ ಡಿಕ್ರೀಸಸ್ ಆಸ್ ದ ಡಿಸ್ಟೆನ್ಸ್ ಫ್ರಮ್ ದ ಕಂಪಾಸ್ ಇಸ್ ಇನ್ಕ್ರೀಸಸ್. ಆಲ್ರೆಡಿ ನಾನು ನಿಮಗೆ ಹೇಳಿದೆ ರೀ, ಈ ಕಂಪಾಸ್ ಕಂಡಕ್ಟರ್ ಇಂದ ಡಿಸ್ಟೆನ್ಸ್ ಇನ್ಕ್ರೀಸ್ ಆದಂಗ ಡಿಫ್ಲೆಕ್ಷನ್ ಏನಾಕೈತಿ? ಇನ್ಕ್ರೀಸ್ ಆಕೈತೋ ಡಿಕ್ರೀಸ್ ಆಕೈತೋ? ಡಿಕ್ರೀಸ್ ಆಗ್ತದೆ. ಯಾಕ್ರಿ? ಬಿಕಾಸ್ ಇಫ್ ದ ಡಿಸ್ಟೆನ್ಸ್ is increases from the conductor to the compass, then the magnetic field is decreases. ಕಂಡಕ್ಟರ್ ಇಂದ ಕಂಪಾಸ್ ದೂರ ಹೋದಂಗ ಅಲ್ಲಿ ಏನಾಗ್ತಾ ಹೋಗ್ತೈತಪ್ಪಿ? ಏನ್ ಡಿಕ್ರೀಸ್ ಆಗ್ತದ ರೀ? ಮ್ಯಾಗ್ನೆಟಿಕ್ ಫೀಲ್ಡ್ ಡಿಕ್ರೀಸ್ ಆಗ್ತೈತಿ. ಮ್ಯಾಗ್ನೆಟಿಕ್ ಫೀಲ್ಡ್ ಡಿಕ್ರೀಸ್ ಆತಂದ್ರ ಆಟೋಮೆಟಿಕ್ಲಿ ಡಿಫ್ಲೆಕ್ಷನ್ಸ್ ಇನ್ಕ್ರೀಸ್ ಆಗ್ತೈತೋ ಡಿಕ್ರೀಸ್ ಆಗ್ತೈತೋ? ಡಿಕ್ರೀಸ್ ಆಗ್ತದ ರೀ. ಇಲ್ಲಿ ಡಿಸ್ಟೆನ್ಸ್ ದೂರ ಆದಂಗ ಡಿಸ್ಟೆನ್ಸ್ ಹೆಚ್ಚಾತಂದ್ರ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕಡಿಮೆ ಆಗ್ತೈತಿ. ಮ್ಯಾಗ್ನೆಟಿಕ್ ಫೀಲ್ಡ್ ಕಡಿಮೆ ಆತಂದ್ರ ಆಟೋಮೆಟಿಕ್ಲಿ ಡಿಫ್ಲೆಕ್ಷನ್ ಏನಾಗ್ತೈತಿ? ಕಡಿಮೆ ಆಗಬೇಕಲ್ರಿ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಅದೇ ತರನಾಗಿ ನೋಡೋಣ್ರಿ. ಅಂಡ್
electric current that passes through the metallic conductor result a magnetic field being created around it. ಒಂದು ಕಂಡಕ್ಟರ್ ಮೂಲಕ ಕರೆಂಟ್ ಪಾಸ್ ಮಾಡಿದಾಗ ಅದ್ರ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಫಾರ್ಮೇಶನ್ ಆಕೈತಿ ಅಂತ ಹೇಳ್ತಾನ. ಇಸ್ ಇಟ್ ಟ್ರೂ ಆರ್ ಫಾಲ್ಸ್? ಟ್ರೂ. Okay, next, when you are move the magnetic material away from the conductor, the magnetic field is decreases. ಕಂಡಕ್ಟರ್ ಇಂದ ಕರೆಂಟ್ ಕ್ಯಾರಿ ಮಾಡ್ತಕ್ಕಂಥ ಒಂದು ಕಂಡಕ್ಟರ್ ಅದ, ಅದರಿಂದ ನೀವು ಕಂಪಾಸ್ ಡಿಸ್ಟೆನ್ಸ್ ಟ್ರಾವೆಲ್ ಆದಂಗ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡಿಕ್ರೀಸ್ ಆಕೈತೋ ಇನ್ಕ್ರೀಸ್ ಆಕೈತೋ? ಡಿಕ್ರೀಸ್ ಆಕೈತಿ. ಹಂಗಾರೆ ಇಲ್ಲಿ ಅವ್ರು ಡಿಕ್ರೀಸ್ ಅಂತ ಕೊಟ್ಟಾರಿ. ಹಂಗಾರೆ ಇದು ಕಂಡೀಷನ್ಸ್ ಇಸ್ ಇಟ್ ಟ್ರೂ ಆರ್ ಫಾಲ್ಸ್? ಎಸ್, ಹೌದಾ? ಏನ್ ಹೇಳ್ಯಾರ ನೋಡ್ರಿ ಅವ್ರ ಕ್ವಶನ್ಸ್ ಕರೆಕ್ಟ್ ಆಗಿ ಹೋದ್ರ ನೋಡಪ್ಪ ಇಲ್ಲಿ. ವೆನ್ ಯು ಮೂವ್ ದ ಮ್ಯಾಗ್ನೆಟಿಕ್ ಮಟೀರಿಯಲ್, ಮ್ಯಾಗ್ನೆಟಿಕ್ ಮಟೀರಿಯಲ್ ಅನ್ನ ಕ್ಯಾರಿ ಮಾಡಾಕ್ತೀರಿ, ಹೌದಾ, ಅವೇ ಫ್ರಾಮ್ ದಿ ಕಂಡಕ್ಟರ್. ಮ್ಯಾಗ್ನೆಟಿಕ್ ಮಟೀರಿಯಲ್ ಅಂದ್ರ ಇದೇಗ ನಿಮ್ಗೆ ಒಂದು ನೋಡಪಿ ಒಂದು ವೈರ್ ಐತಿ, ಅದ್ರ ಮೂಲಕ ನೀವು ಅದಕ್ಕೆ ಹೆಂಗ್ ಮ್ಯಾಗ್ನೆಟ್ ತರ್ತೀರಿ, ಹಂಗ ಮ್ಯಾಗ್ನೆಟಿಕ್ ಲೈನ್ಸ್ ಹೆಚ್ಚಾಕವ್, ಹೌದಾ? ನೋಡ್ರಿ ಅದ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಡಿಕ್ರೀಸಸ್. ಅಂದ್ರೆ ಒಂದು ಕಂಡಕ್ಟರ್ ಐತಿಯಾ, ಕಂಡಕ್ಟರ್ಕ ಒಂದು ಮ್ಯಾಗ್ನೆಟ್ ಬಾರ್ ಅನ್ನ ಸಮೀಪ ತಂದಂಗ ಏನಾಗ್ತಾ ಹೋಗ್ತೈತಿ, ಇಲ್ಲೇನ ಅವೇ ಅಂದಾನ್ರಿ. ಸೊ ಆಕ್ಚುಲಿ ಇದ ಟ್ರೂ ನ ಕಂಡೀಷನ್ಸ್, ಬಟ್ ಇಲ್ಲಿ ಇದ್ರ ನೋಡತ್ನಾಗ ಇದಾಗೈತೆ ಅಷ್ಟ. ಒಂದು ಕರೆಕ್ಟ್ ಅದ್ ಬಿಡ್ರಿ. ವೆನ್ ಯು ಮೂವ್ ದ ಮ್ಯಾಗ್ನೆಟಿಕ್ ಮಟೀರಿಯಲ್ ಫ್ರಾಮ್ ದಿ ಕಂಡಕ್ಟರ್, ವೆನ್ ಯು ಮೂವ್ ದ ಮ್ಯಾಗ್ನೆಟಿಕ್ ಮಟೀರಿಯಲ್ ಫ್ರಾಮ್ ದ ಕಂಡಕ್ಟರ್, ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಡಿಕ್ರೀಸಸ್ ಅಂದಾರ್ರಿ. ಡಿಕ್ರೀಸ್ ಫಾಲ್ಸ್ ಆಗ್ತೈತ್ರಿ. ಇಲ್ಲ ಟ್ರೂನ ಕರೆಕ್ಟ್ ಅದ. ಈ ಸೆಂಟೆನ್ಸ್ ಇಲ್ಲಿ ಏನೋ ಇದಾಗಿದ್ ಬಿಡ್ರಿ. ಹಿಂಗಲ್ಲಪಿ, ಇಲ್ಲಪಿ ಅದ ಕರೆಕ್ಟ್ ಐತಿ, ನೀವು ಹೇಳಿದ ಕರೆಕ್ಟ್ ಐತಿ. ಯಾಕಂದ್ರೆ ಮ್ಯಾಗ್ನೆಟಿಕ್ ಕಂಡಕ್ಟರ್ ಇಂದ ಫೀಲ್ಡ್ ಲೈನ್ಸ್ ಜಾಸ್ತಿ ಹೋದಂಗ ಏನಾಕೈತ್ರಿ, ಡಿಕ್ರೀಸ್ ಆಗ್ತೈತೆ. ಅಲ್ಲಿ ಇದಾಗಿತ್ ಬಿಡ್ರಿ. ನೆಕ್ಸ್ಟ್ ಅಪಿ ಮ್ಯಾಕ್ಸ್ವೆಲ್ ಸ್ಕ್ರೂ ರೂಲ್. ಮ್ಯಾಕ್ಸ್ವೆಲ್ ಸ್ಕ್ರೂ ರೂಲ್ ಅಂತೂ ಕರೀತಾರ, ಅಥವಾ ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಂತ ಕರೀತಾರ. ಇದೊಂದು ಲಾಸ್ಟ್ ಕಾನ್ಸೆಪ್ಟ್ ರೀ, ನೋಡ್ರಿ. ಜಸ್ಟ್ ನೀವು ನೆನಪಿಟ್ಕೊಂಡ್ಬಿಡ್ರಿ. ಹೆಂಗ್ರಿ? ಜಸ್ಟ್ ಯು ಆರ್ ಇಮ್ಯಾಜಿನ್ ದಟ್ ಯು ಆರ್ ಹೋಲ್ಡಿಂಗ್ ಅ ಕರೆಂಟ್ ಕ್ಯಾರಿಂಗ್ ಸ್ಟ್ರೇಟ್ ಕಂಡಕ್ಟರ್. ನಿಮ್ ಭಾಷೆ ಒಳಗೆ ಒಂದ್ಸಲ ಹೇಳ್ತ ನೋಡ್ರಿ. ಒಂದು ಸ್ಟೇಟ್ ಕಂಡಕ್ಟರ್ ತಗೊಂಡೋಗಿ ಕೈಯಾಗ ಹಿಡಿದಿರತ್ತ ಅನ್ಕೋರಿ, ಅದನ್ನ ಇಂಗ್ಲಿಷ್ ಮನ್ಯಾಗ ನೀವು ಚೆನ್ನಾಗಿ ಟ್ರಾನ್ಸ್ಲೇಷನ್ ಮಾಡ್ರಿ. ಒಂದ್ ಕರೆಂಟ್ ಕ್ಯಾರಿ ಮಾಡ್ತಕ್ಕಂಥ ಒಂದು ಸ್ಟೇಟ್ ಕಂಡಕ್ಟರ್ ಕೈಯಾಗ ಹಿಡಿದಿರತ್ತ ಅನ್ಕೋರಿ. ಹಿಡಿದಾಗ ಹಿಂಗ ಹಿಡಿದ್ರಿ, ಇನ್ನೊಬ್ಬ ಬರ್ಬೇಡ್ರಿ ಸರ್ ನಾ ಹಿಂಗ್ ಹಿಡಿದ್ರಿ ಹೆಂಗ್ರಿ ಅನ್ಬೇಡ್ರಿ, ಹಿಂಗ್ ಸ್ಟೇಟ್ ಆಗಿ ಹಿಡಿದನ ತನ್ಕೋ. ಹಿಡಿದಾಗ ತಂಬ್ ಏನ್ ಇಂಡಿಕೇಟ್ ಮಾಡ್ತತಿ? ಕರೆಂಟ್ ದ ಡೈರೆಕ್ಷನ್. ಉಳಿದದ್ದು ವಾರ್ಪ್ಡ್ ಫಿಂಗರ್ ಏನ್ ಇಂಡಿಕೇಟ್ ಮಾಡ್ತತಿ? ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಲೈನ್ಸ್ ಅರೌಂಡ್ ದ ಕಂಡಕ್ಟರ್. ಅದನ್ನ ಚಂದಂಗ್ ಡಿಫೈನ್ ಮಾಡ್ತೀರಿ. ಇಮ್ಯಾಜಿನ್ ದಟ್ ವಿ ಆರ್ ಹೋಲ್ಡಿಂಗ್ ಅ ಕರೆಂಟ್ ಕ್ಯಾರಿಂಗ್ ಸ್ಟ್ರೇಟ್ ಕಂಡಕ್ಟರ್. Thumb indicates that directions of current. Remaining warped finger indicates that the magnetic field around the conductor. Sometimes they cannot be asked directly as a thumb rule. Instead of thumb rule, he can ask define the Maxwell screw rule. ಮ್ಯಾಕ್ಸ್ವೆಲ್ ಸ್ಕ್ರೂ ರೂಲ್. ಸ್ಕ್ರೂ ಅಂದ್ರ ನೋಡ್ರಿ, ನಿಮ್ ಮನ್ಯಾಗ ಒಂದ್ ಸ್ಕ್ರೂ ತಗೊಂಡ್ ಬಿಗಿಯಾಕತ್ತಿರ್ತೀರಿ, ಸ್ಕ್ರೂ ಹಿಂಗ್ ತಿರುಗಿಸ್ತಿರ್ತೀರಿ. ಸ್ಕ್ರೂ ಹಿಂಗ್ ತಿರುಗಿಸಿದಾಗ ಆ ಸ್ಕ್ರೂ ಏನಾಕತಿ, ಹಿಂಗ್ ಒಳಗಡೆ ಪೆನೆಟ್ರೇಟ್ ಆಗ್ತಾ ಹೋಗ್ತತಿ. ಹಿಂಗ್ ಬಿಗದಂಗ್ ಸ್ಕ್ರೂ ಒಳಗೆ ಹೋಗ್ತತಿ. ಅವು ರಿಂಗ್ಸ್ ಏನಿರ್ತಾವಲ್ರಿ, ಇದ್ರು ಸ್ಪೇಸ್ ಅಂತ ಕರಿತೀರಿ ನೀವು. ಅವ್ ತಿರ್ಗಿದಂಗ್ ಹಿಂಗ್ ಅದ್ರ ಸುತ್ತ ತಿರುಗ್ತಿರ್ತಾವ. ತಿರುಗುದ್ ಏನ್ ಇಂಡಿಕೇಟ್ ಮಾಡ್ತತಿ? ಮ್ಯಾಗ್ನೆಟಿಕ್ ಫೀಲ್ಡ್. ಆ ಸ್ಕ್ರೂ ಮುಂದ್ ಹೋಗ್ತಿರತ್ತಿಲ್ಲ, ಸ್ಕ್ರೂ ಹೋಗುದ್ ಏನ್ ಇಂಡಿಕೇಟ್ ಮಾಡತಿ? ಕರೆಂಟ್ ಅನ್ನು ಇಂಡಿಕೇಟ್ ಮಾಡತಿ, ಕರೆಂಟ್ ಡೈರೆಕ್ಷನ್ಸ್. ಅರ್ಥ ಆಯ್ತೇನ್ರಿ? ಮ್ಯಾಕ್ಸ್ವೆಲ್ ಸ್ಕ್ರೂ ರೂಲ್ ಅಂದ್ರು ಒಂದ, ಥಂಬ್ ರೈಟ್ ಹ್ಯಾಂಡ್ ರೂಲ್ ಅಂತ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಏನಿಲ್ರಿ, ಓನ್ಲಿ ಥಂಬ್ ರೂಲ್ ಅಂತ ಕರಿತಿರ್ತಾವ. ರೈಟ್ ಹ್ಯಾಂಡ್ ಥಂಬ್ ರೂಲ್. ಫ್ಲೇಮಿಂಗ್ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಬೇರೆ, ಕನ್ಫ್ಯೂಸ್ ಆಗಬೇಡ್ರಿ, ಡೋಂಟ್ ಗೆಟ್ ಕನ್ಫ್ಯೂಸ್. ಫ್ಲೇಮಿಂಗ್ ಈಸ್ ಡಿಫರೆಂಟ್ ಅಂಡ್ ರೈಟ್ ಹ್ಯಾಂಡ್ ಥಂಬ್ ರೂಲ್ ಇಸ್ ಡಿಫರೆಂಟ್. ಥಂಬ್ ರೂಲ್ ಸ್ಪೆಸಿಫಿಕ್ ಹೇಳ್ತಾನ, ಲೆಫ್ಟ್ ಹ್ಯಾಂಡ್ ರೂಲ್ ರೈಟ್ ಹ್ಯಾಂಡ್ ರೂಲ್ ಅಂತ ಕರಿತೀರಿ. ಇಲ್ಲಿ ಥಂಬ್ ರೂಲ್ ಅಂತ ಹೇಳ್ತಾನ. ಥಂಬ್ ರೂಲ್ ಅಂದಾಗ ಏನಂತ ಹೇಳಿದ್ರಿ? ಇಮ್ಯಾಜಿನ್ ದಟ್ we are holding current carrying straight conductor. ಹೆಂಗ್ ಡಿಫೈನ್ ಮಾಡ್ತೀರಿ? ಇಮ್ಯಾಜಿನ್ ದಟ್ we are holding current carrying straight conductor. Then thumb indicates that directions of the current. Remaining warped finger indicates that magnetic field around the conductor. Just listen here. ಇದಕ್ಕೆ ನೋಡ್ರಿ, ರೈಟ್ ಹ್ಯಾಂಡ್ ಥಂಬ್ ರೂಲ್,
ಮೂವಿಂಗ್ ದ ಸ್ಕ್ರೂ ರೂಲ್ ಡೈರೆಕ್ಷನ್ಸ್ ಅದ ಸ್ಕ್ರೂ ರೂಲ್ ಅಂತ ಹೇಳ್ತಾನ. ನಮ್ ಪುಸ್ತಕನಾಗ ಹೆಂಗೈತೆ ಅದನ್ನಷ್ಟ ನೆನಪಿಟ್ಕೋರಿ. ಮತ್ ನೀವು ಇದನ್ನ ಡಿಫೈನ್ ಮಾಡ್ಕೊಂಡ್ರೆ ಅಂದ್ರೆ CBSE ಲೆವೆಲ್ ಇರೋದ್ರಿಂದ ನಿಮಗೇನಾಗ್ತೈತಿ ಮತ್ತೆ ಕನ್ಫ್ಯೂಷನ್ಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಅದಕ್ಕೆ ನೀವೇನ್ ಅನ್ಕೊಂಬೇಡ್ರಿ, ಜಸ್ಟ್ ಇಮ್ಯಾಜಿನ್ ದಟ್ ವಿ ಆರ್ ಹೋಲ್ಡಿಂಗ್ ಅ current carrying state conductor. Thumb indicates that the directions of current. Remaining warp indicates that the magnetic field around it. ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಹೆಂಗಿರ್ಬೋದು, ಕ್ಲಾಕ್ ವೈಸ್ ಡೈರೆಕ್ಷನ್ ದಾಗೂ ಇರ್ಬೋದು, ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ಸ್ ಇರ್ಬೋದು. ಕರೆಂಟ್ ಡೈರೆಕ್ಷನ್ಸ್ ಮ್ಯಾಗ ಡಿಪೆಂಡ್ ಆಗ್ತದ, ಹೌದಾಪಿ. ಆ ನಂತರ ಮ್ಯಾಗ್ನೆಟಿಕ್ ಫೀಲ್ಡ್ ಕರೆಂಟ್ ಥ್ರೂ ದ ಸರ್ಕ್ಯುಲರ್ ಲೂಪ್. ದ ಲಾಸ್ಟ್ ಕಾನ್ಸೆಪ್ಟ್ ನೋಡಿ ಬಿಟ್ಬಿಟ್ರಿ, ಮುಗಿದು. ಸ್ಟೇಟ್ ಕಂಡಕ್ಟರ್ ರೀ, ಸರ್ಕ್ಯುಲರ್ ಲೂಪ್ ಅಂದ್ರೆ ಮುಗೀತು. ಸಾರಿ ಬಿಟ್ಟ, ಒಟ್ಟ ಲಾಸ್ಟ್ ಒಂದ್ ಎಷ್ಟು ನಿಮಿಷ ಐತಿ ನೋಡ್ರಿ, ಮುಗಿದು. ಇಲ್ಲಿ ನೋಡ್ರಪ್ಪಿ, 1 ಸೆಕೆಂಡ್ ಇಲ್ಲಿ ನೋಡ್ರಿ. ನೀವು ಇಲ್ಲಿ ಬಹಳ ಇಂಪಾರ್ಟೆಂಟ್ ಅಪ್ಪಿ. ಸ್ಟೇಟ್ ಕಂಡಕ್ಟರ್ ಐತಿ, ಸ್ಟೇಟ್ ಕಂಡಕ್ಟರ್ ಐತಿಲ್ಲ, ಇದ್ರ ಸುತ್ತ ಕರೆಂಟ್ ಐತಿ. ಇದನ್ನ ನಾ ಕಂಡಕ್ಟರ್ ತಗೊಂಡು ಹಿಂಗ್ ಬೆಂಡ್ ಮಾಡ್ತೀನಿ ನೋಡ್ರಿ. ಕಂಡಕ್ಟರ್ ತಗೊಂಡು ಏನ್ ಮಾಡಿ ನಾನು ಬೆಂಡ್ ಮಾಡಿದಾಗ ಇಲ್ಲಿ ನೋಡ್ರಿ ಹೆಂಗದ ಉಷ್ಟು ಅಲ್ಲ. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನಿಮಗ ಪುಸ್ತಕನ ಡೈರೆಕ್ಟ್ ಆಗಿ ಬರ್ತಾನೆ. ಇಲ್ಲಿ ನೋಡ್ರಿ, ಒಂದು ನಾರ್ತ್ ಪೋಲು ಅಚ್ಚಿ ಕಡೆದ ಹೆಂಗ್ ರಿಯಾಕ್ಟ್ ಆಗ್ತಿರ್ತದ ಸೌತ್ ಪೋಲ್. ಇದನ್ನ ಹಿಂಗ್ ಸ್ಟೇಟ್ ನೋಡಿದಾಗ ಇಲ್ಲೊಂದ್ ನೋಡ್ರಿ ನಡಬಾರ್ಕ್ ಏನಾಗ್ತಿರತಿ, ರೆಕ್ಟಾಂಗ್ಯುಲರ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಫಾರ್ಮೇಶನ್ ಆಗಿರುತ್ತೆ. ಇದು ನೋಡ್ರಿ ಇಲ್ಲೊಂದು ಮ್ಯಾಗ್ನೆಟಿಕ್ ಬಾರ್ ಫಾರ್ಮೇಶನ್ ಆಗಿರ್ತದೆ. ಇಲ್ಲಿ ನೋಡ್ರಿ ಮ್ಯಾಗ್ನೆಟಿಕ್ ಬಾರ್ ಐತಿಲ್ರಿ, ಇಲ್ಲಿ ನಡಬಾರ್ಕ್ ಅಪಿ. ಇಲ್ಲಿ ನಡಬಾರ್ಕ್ ಅಷ್ಟ ನೋಡಿದ್ರೆ ನಿಮ್ಗೆ ಏನಾಗ್ತದ, ಒಂದು ಮ್ಯಾಗ್ನೆಟಿಕ್ ಬಾರ್ ಜೊತೆ ಫೀಲ್ ಆಗ್ತಿರ್ತದ. ಅದನ್ನ ನೀವೇನ್ ಮಾಡ್ಬೋದು ಸ್ಪಷ್ಟವಾಗಿ ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಏನಾಗೈತ್ರಿ, ಒಂದ್ ಮ್ಯಾಗ್ನೆಟಿಕ್ ಬಾರ್. ಒಂದ್ ಏನಾಗ್ತಿರ್ತದ ನಾರ್ತ್ ಪೋಲು, ಇನ್ನೊಂದು ಸೌತ್ ಪೋಲ್. ಕ್ಲಿಯರ್ ಆಯ್ತಾ? ಎಸ್. ಇಲ್ಲಿ ಇವತ್ತ ಇಟ್ ಸಾಕ್ರಿ. ಇದ್ರ ಮುಂದಿನ ಪೋರ್ಷನ್ಸ್ ಅನ್ನ ನಾಳೆ ಡಿಸ್ಕಷನ್ ಮಾಡೋಣ. ಇನ್ನೊಂದ್ ನೆನಪಿಟ್ಕೋರಿ, ಪಾಠ ಬಾಳ ಕೆಟ್ಟ ಫಾಸ್ಟ್ ಮೂದಂಗ ಆಗ್ತಿರೈತಿ, ಹೌದಾ. ಆದ್ರ ನಿಮಗ್ ನೋಡ್ರಿ ಇಲ್ಲಿ ಸ್ಲೋ ಆಗಿರತ್ತಲ್ಲ, ಪೇಜ್ಗಳು ಬಾಳ ಕೆಟ್ಟ ಹರಿರ್ತಾವ. ಬೇಕಾದ್ರೆ ಟೆಕ್ಸ್ಟ್ ಬುಕ್ ತೆಗೆದ್ ನೋಡ್ರಿ ನೀವು, ಹೌದಾ. ರೈಟ್ ಹ್ಯಾಂಡ್ ತಮ್ಮ ರೂಲ್ ತಗ ಹೋಗೈತ್ರಿ ಇಲ್ಲಿ. ಆ ಟೆಕ್ಸ್ಟ್ ಬುಕ್ ಒಳಗ್ ನೋಡ್ರಿ. ಮತ್ತ ನಿಮಗ ಹೇಳೋ ಹೊತ್ನಾಗ್ರಿ ಕಾನ್ಸೆಪ್ಟ್ ಈಸಿ ಅನಿಸ್ತದ, ಹಂಗ ಪಾಠ ಬಾಳ ಕೆಟ್ಟ ಫಾಸ್ಟ್ ಹೋಗ್ತಿರ್ತದ. ನಾಳೆ ಸೆಷನ್ದಾಗ ಇದನ್ನ ಮುಂದಿನ ಕಂಟಿನ್ಯೂ ಮಾಡೋಣ.